2ನೇ ಅಧ್ಯಾಯ 19ನೇ ವಚನ. ನಾವು ವಚನ ಹೇಳ್ಕೊಂಡು ಹೋಗ್ತಿರ್ತಾನೆ, ನೀವು ಓದುವಂಥವ್ರಾಗಿ. 2:19 ಸಿಕ್ಕಿದವರ ತೆಗೆದು ಓದುವಂಥವ್ರಾಗಿ. ಅಗಾಯನ ಬರೆದ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 19ನೇ ವಚನ. ಹೋದ್ರಿ? ಅಗಾಯ ರಾಸಿನ ಪ್ರವಾದನೆ ಗ್ರಂಥವು 1వ అధ్యాయము 19వ వచనం. ఓద్రి, తెలుగు కన్నడ ఓద్రి. కోట్లలో ధాన్యం ఉన్నదా? ద్రాక్ష చెట్లైనను, అంజూరపు చెట్లైనను, దానిమ్మ చెట్లైనను, ఒలివ చెట్లైనను ఫలించకపోవును కదా. అయితే ఇది మొదలుకొని నేను మిమ్మల్ని ఆశీర్వదించదను. ಕಣಜದಲ್ಲಿ ಕಾಳು ಇನ್ನೂ ಇದೆಯೋ? ದ್ರಾಕ್ಷ, ಅಂಜೂರ, ದಾಳಿಂಬರ, ಒಲಿವ ಈ ಗಿಡಗಳು ಫಲಿಸಲಿಲ್ಲವಲ್ಲ. ಅಲ್ಲಿ ನಾವು ನೋಡುತ್ತೇವೆ ದ್ರಾಕ್ಷ, ಅಂಜೂರ, ದಾಳಿಂಬರ, ಒಲಿವ ಇವು ಪ್ರಮುಖವಾದ ಬೆಳೆಗಳು. ಹಲ್ಲೆಲೂಯ. ಅವ್ರನ್ನ ಆಶೀರ್ವದಿಸುವಂಥ ಬೆಳೆಗಳು, ಸಮೃದ್ಧಿಯಾಗಿರುವಂತಹ ಬೆಳೆಗಳು. ಈ ಬೆಳೆಗಳು ಏನಾಗಲಿಲ್ಲ ಅಂದರೆ ಫಲಿಸಲಿಲ್ಲ. ಇದೇ ದಿವಸ ಮೊದಲುಗೊಂಡು ನಿಮ್ಮನ್ನು ಏನು ಮಾಡ್ತೇವೆ? ಆಶೀರ್ವದಿಸುವೆನು ಎಂಬುದಾಗಿ. ಹಲ್ಲೆಲೂಯ, ಹಲ್ಲೆಲೂಯ. ಅಲ್ಲಿ ನೋಡ್ತೇವೆ ಅಂಜೂರ ಇಲ್ಲ, ಮರ ಫಲಿಸಲಿಲ್ಲ, ಒಲಿವ ಮರ ಫಲಿಸಲಿಲ್ಲ, ದಾಳಿಂಬೆ ಮರ ಫಲಿಸಲಿಲ್ಲ. ಯಾಕೆ ನೀವು ಚಿಂತೆ ಮಾಡುತ್ತೀರಿ ಎಂಬುದಾಗಿ ದೇವರು ಹೇಳ್ತಾರೆ. ಇದೇ ದಿವಸ ಮೊದಲುಗೊಂಡು ನಿಮ್ಮ ನಾನೇನು ಮಾಡ್ತೇನೆ? ಆಶೀರ್ವದಿಸುವೆನು ಎಂಬುದಾಗಿ. ಹಲ್ಲೆಲೂಯ. ದೇವರು ತಾನು ಮಾತು ಕೊಟ್ಟ ಹಾಗೆ ಕರ್ತನ ಏನು ಮಾಡುವವನಾಗಿದ್ದಾನೆ, ಆ ನೆರವೇರಿಸಿ ಅದನ್ನು ಆಶೀರ್ವದಿಸುವ ದೇವರಾತನಾಗಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕೆ ನಮ್ಮ ಜೀವಿತಗಳಲ್ಲಿ ಎಲ್ಲ ಕೊರತೆಗಳನ್ನು ದೇವರು ನೀಗಿಸಿ ನಮ್ಮನ್ನು ತನ್ನ ಆಶೀರ್ವಾದದಿಂದ ಏನು ಮಾಡ್ತಾನೆ? ತುಂಬಿಸುವ ದೇವರಾತನಾಗಿದ್ದಾನೆ. ಹಲ್ಲೆಲೂಯ. ಇನ್ನೊಂದು ವಚನ ಓದಿಕೊಳ್ಳುವ, ಕೀರ್ತನೆಗಳು 115ನೇ ಅಧ್ಯಾಯ 12ನೇ ವಚನ ಓದುವಂಥವರು ಆಗಿದೆ. 115, 12, 12. ದಾವೀದನು ಹೇಳ್ತಾನೆ, ಯೆಹೋವನ ಮಹಾ ಉಪಕಾರಗಳಿಗೆ ಬದಲೇನು ಮಾಡಲಿ ಎಂಬುದಾಗಿ. ಹಲ್ಲೆಲೂಯ, ಹಲ್ಲೆಲೂಯ. ಆತನು ದೇವರ ಉಪಕಾರಗಳಿಗೆ ಬದಲು ಕೊಡಲಿಕ್ಕೆ ಸಾಧ್ಯವಿಲ್ಲ. ಅಷ್ಟು ಮೇಲಾದ ಉಪಕಾರಗಳನ್ನು ದೇವರ ಅವನ ಜೀವಿತದಲ್ಲಿ ಮಾಡಿದ್ದಾನೆ. ನೋಡ್ತೇವೆ, ರಕ್ಷಣಾ ಪಾತ್ರೆಯನ್ನು ತೆಗೆದುಕೊಂಡು ಯೆಹೋವನ ನಾಮವನ್ನು ಏನು ಮಾಡ್ತದೆ? ಪ್ರಖ್ಯಾತಪಡಿಸುವೆನು. ಹಲ್ಲೆಲೂಯ. ದೇವರ ಉಪಕಾರಗಳನ್ನು ಅದಕ್ಕೆ ಬದಲು ಕೊಡ್ಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಬದಲು ಏನಂದ್ರೆ ರಕ್ಷಣೆಯ ಪಾತ್ರೆಯನ್ನು ತೆಗೆದುಕೊಂಡು ಆತನ ನಾಮವನ್ನು ಏನು ಮಾಡಬೇಕಾಗಿದೆ? ಪ್ರಖ್ಯಾತಿಗೊಳಿಸಬೇಕಾಗಿದೆ. ಹಲ್ಲೆಲೂಯ, ಹಲ್ಲೆಲೂಯ. ಇವತ್ತು ನಮ್ಮೆಲ್ಲರ ಜೀವಿತಗಳಲ್ಲಿ ಆತನು ಮಾಡಿದ ಉಪಕಾರಗಳನ್ನು ನೆನೆಸಿ ರಕ್ಷಣೆಯ ಪಾತ್ರೆಯನ್ನು ತೆಗೆದುಕೊಂಡು ಏನು ಮಾಡಬೇಕಾಗಿದೆ? ಆತನ ನಾಮವನ್ನು ಪ್ರಖ್ಯಾತಗೊಳಿಸಬೇಕು, ಪ್ರಚುರಪಡಿಸಬೇಕು, ಮಹಿಮೆ ಪಡಿಸುವಂಥವ್ರು ನಾವು ಆಗಿರಬೇಕು. ಹಲ್ಲೆಲೂಯ. ಇನ್ನೊಂದು ವಚನ ಓದಿಕೊಳ್ಳುವ, ಅರಣ್ಯಕಾಂಡ 24ನೇ ಅಧ್ಯಾಯ 1ನೇ ವಚನ. 24:1 ಅರಣ್ಯಕಾಂಡ. ಹಲ್ಲೆಲೂಯ. ಇಸ್ರಾಯೇಲರಿಗೆ ಶುಭವಾಗಬೇಕೆಂಬುದೇ ಯೆಹೋವನ ಚಿತ್ತವೆಂದು. ಇವತ್ತು ನಿನಗೆ ನನಗೆ ಶುಭವಾಗಬೇಕನ್ನುವಂಥದ್ದು ಯಾರ ಚಿತ್ತವಾಗಿದೆ? ಯಾರ ಚಿತ್ತ? ಯೆಹೋವನ ಚಿತ್ತವಾಗಿದೆ, ಯೇಸುವಿನ ಚಿತ್ತವಾಗಿದೆ. ಹಲ್ಲೆಲೂಯ, ಹಲ್ಲೆಲೂಯ. ಆತನ ಚಿತ್ತವನ್ನು ಅರಿತುಕೊಳ್ಳಬೇಕು. ಆತನ ಚಿತ್ತ ಏನಾಗಿದೆ? ನಮಗೆ ಮೇಲಾಗಬೇಕೆಂಬುದಾಗಿ, ಆಶೀರ್ವಾದ ಉಂಟಾಗಬೇಕೆಂಬುದಾಗಿ, ನಮಗೆ ಶುಭ ಉಂಟಾಗಬೇಕೆಂಬುದಾಗಿ. ಅದಕ್ಕೆ ಹೇಳ್ತದೆ, ನೋಡ್ತೇವೆ, ಇಸ್ರಾಯೇಲರಿಗೆ ಮೇಲಾಗಬೇಕೆಂಬುದೇ ದೇವರ ಚಿತ್ತ. ಹಲ್ಲೆಲೂಯ, ಹಲ್ಲೆಲೂಯ. ಇವತ್ತು ದೇವರು ನಿನ್ನನ್ನು ಮೇಲಕ್ಕೆ ತರುವಾಗ ನಿನ್ನನ್ನು ಯಾರು ಕೂಡ ಕೆಳಗೆ ತಳ್ಳಲಿಕ್ಕೆ ಸಾಧ್ಯವಿಲ್ಲ. ಹೇಳ್ತದೆ ಯೆಹೋವನ ಚಿತ್ತ. ನೋಡ್ತೇವೆ, ಬಿಳಾಮನು ತಿಳಿದು. ಹಲ್ಲೆಲೂಯ. ಬಿಳಾಮನು ಯಾವುದಕ್ಕಾಗಿ ಬಂದಿದ್ದ? ಅವರನ್ನು ಶಪಿಸಲಿಕ್ಕಾಗಿ ಬಂದಿದ್ದ. ಹಲ್ಲೆಲೂಯ, ಹಲ್ಲೆಲೂಯ.
ಅದೇ ಶಪಿಸಲಿಕ್ಕಾಗಿ ಬಂದಂತನ ಬಾಯಲ್ಲಿ ದೇವರು ಏನು ನುಡಿಸ್ತಾ ಇದ್ದಾರೆ ಈಗ? ಆಶೀರ್ವಾದವನ್ನು ದೇವರು ನುಡಿಸುವಂತವನಾಗಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಇವತ್ತು ನಮ್ಮೆಲ್ಲರ ಜೀವಿತಗಳಲ್ಲಿ ಕರ್ತನ ಆಶೀರ್ವಾದವನ್ನ ಕೊಡುವವನಾತನಾಗಿದ್ದಾನೆ. ಲೂಕನ ಬರೆದ ಸುವಾರ್ತೆ 24ನೇ ಅಧ್ಯಾಯ 50ನೇ ವಚನ. 24:50. ಆ ಸ್ತ್ರೀಯರು ಭಯ ಹಿಡಿದವರಾಗಿ 24ನೇ ಅಧ್ಯಾಯ 50ನೇ ಮತ್ತು ಆತನು ಅವರನ್ನು ಬೇತ್ಯಾನ್ಯದ ತನಕ ಕರ್ಕೊಂಡು ಹೋಗಿ ತನ್ನ ಕೈಗಳನ್ನು ಎತ್ತಿ ಅವರನ್ನು ಆಶೀರ್ವದಿಸಿದನು. ಯೇಸು ಸ್ವಾಮಿ ಬೆತ್ತನ ತನಕ ಅವರನ್ನು ಕರ್ಕೊಂಡು ಹೋಗಿ ತನ್ನ 2 ಕೈಗಳನ್ನೆತ್ತಿ ಅವ್ರನ್ನ ಏನ್ ಮಾಡಿದನಂತೆ? ಆಶೀರ್ವದಿಸಿದನಂತೆ. ಹಲ್ಲೆಲೂಯ, ಹಲ್ಲೆಲೂಯ. ದೇವರು ಉದ್ದೇಶ ಆಶೀರ್ವಾದ ಮಾಡುವಂಥದ್ದೇ ಉದ್ದೇಶವಾಗಿದೆ. ಹಲ್ಲೆಲೂಯ. ಆತನ ಹಸ್ತಗಳ ಮೂಲವನ್ನು, ಆತನ ಹಸ್ತಗಳನ್ನು ಎತ್ತಿ ಅವ್ರನ್ನ ಏನ್ ಮಾಡಿದನಂತೆ? ದೇವರು ಆಶೀರ್ವದಿಸಿದನಂತೆ. ಹಲ್ಲೆಲೂಯ. ಇನ್ನೊಂದು ವಚನ ಹೇಳ್ತದೆ, ಆದಿಕಾಂಡ 1ನೇ ಅಧ್ಯಾಯ 27ನೇ ವಚನ. ನಾವು 28ನೇ ವಚನ ನಾವು ಓದುವಂಥವರಾಗಿಲ್ಲ. ನೀವು ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ. ದೇವರೇನಂತ ಆಶೀರ್ವಾದ ಮಾಡಿದ್ರಂತವರನ್ನ? ನೀವು ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ. ಭೂಮಿಯಲ್ಲಿ ತುಂಬಿಕೊಂಡು ಅದನ್ನು ವಶ ಮಾಡಿಕೊಳ್ಳಿರಿ. ದೇವರೇನಂತ ಆಶೀರ್ವಾದ ಮಾಡಿದ್ರು? ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಮಿಯಲ್ಲಿ ನೋಡ್ತವೆ ತುಂಬಿಕೊಂಡು ಅದನ್ನ ಏನ್ ಮಾಡಿಕೊಳ್ಳಿರಿ? ನೀವು ವಶ ಮಾಡಿಕೊಳ್ಳಿರಿ. ಹಲ್ಲೆಲೂಯ, ಹಲ್ಲೆಲೂಯ. ಅವರನ್ನು ಆಶೀರ್ವದಿಸಿದ್ರು, ಅವರ ಸಂತಾನವನ್ನು ಕೂಡ ದೇವರೇನು ಮಾಡಿದ್ರು? ಆಶೀರ್ವಾದ ಮಾಡಿದರು ಎಂಬುದಾಗಿ ವಾಕ್ಯ ಹೇಳುವಂಥದ್ದಾಗಿದೆ. ಇನ್ನೊಂದು ವಚನ ಹೇಳ್ತದೆ, ಜ್ಞಾನೋಕ್ತಿಗಳು 10ನೇ ಅಧ್ಯಾಯ 22ನೇ ವಚನ. 10:22 ಜ್ಞಾನೋಕ್ತಿಗಳು. ಯೆಹೋವನ ಆಶೀರ್ವಾದವು ಭಾಗ್ಯದಾಯಕವು. ಯೆಹೋವನ ಆಶೀರ್ವಾದವು ಭಾಗ್ಯದಾಯಕವು, ಅದು ವ್ಯಸನವನ್ನು ಸೇರಿಸದು. ಪ್ರೈಸ್ ಲಾರ್ಡ್, ಹಲ್ಲೆಲೂಯ. ದೇವರು ನಮಗೆ ಅನುಗ್ರಹಿಸುವ ಆಶೀರ್ವಾದ ಅದು ಭಾಗ್ಯದಾಯಕವಾಗಿರುವಂಥದ್ದಾಗಿದೆ. ಅದರಲ್ಲಿ ಯಾವ ವ್ಯಸನವೂ ನಮ್ಮಲ್ಲಿರಲಿಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯ. ದೇವರಿಂದ ಬರುವಂಥ ಆಶೀರ್ವಾದ ನಮ್ಮಲ್ಲಿರುವಾಗ ವ್ಯಸನ ನಮ್ಮಲ್ಲಿ ಇರೋದಿಲ್ಲ. ಆದರೆ ಬೇರೆ ಬೇರೆ ಮಾರ್ಗಗಳಿಂದ ಬರುವಂಥ ಆಶೀರ್ವಾದ ನಮಗೆ ಏನುಂಟು ಮಾಡುತ್ತದೆ? ಏನುಂಟು ಮಾಡುತ್ತದೆ? ವ್ಯಸನವನ್ನು ಉಂಟು ಮಾಡುತ್ತದೆ. ಹಲ್ಲೆಲೂಯ, ಹಲ್ಲೆಲೂಯ. ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಯೆಹೋವನ ಆಶೀರ್ವಾದ ಏನಾಗಿರುತ್ತದೆ? ಭಾಗ್ಯದಾಯಕವಾಗಿರುತ್ತದೆ. ಅದು ಯಾವ ವ್ಯಸನವನ್ನು ಉಂಟು ಮಾಡಲಿಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯ. ಅದಕ್ಕೆ ವಾಕ್ಯ ಹೇಳ್ತದೆ, ಮೊದಲನೇದಾಗಿ ನೀತಿವಂತನಾಗಿರು, ನೀನು ಆಶೀರ್ವದಿಸಲ್ಪಡುವಿ. ಹಲ್ಲೆಲೂಯ, ಹಲ್ಲೆಲೂಯ. ನಾವು ನೀತಿವಂತರಾಗಿರುವಾಗ ದೇವರು ನಮ್ಮನ್ನು ಏನು ಮಾಡ್ತಾನೆ? ಆಶೀರ್ವದಿಸ್ತಾನೆ. ಕೀರ್ತನೆ 92ನೇ ಅಧ್ಯಾಯ 12ನೇ ವಚನ ಓದುವಂಥವರಾಗಿಲ್ಲ. ಕೀರ್ತನೆ 92:12. ನೀತಿವಂತರು ಖರ್ಜೂರದ ಮರದಂತೆ ಬೆಳೆಯುವರು. ಹಲ್ಲೆಲೂಯ. ಖರ್ಜೂರ ಮರ ಎಂಥ ಮರುಭೂಮಿಯಲ್ಲಿದ್ದು ಕೂಡ ಅದೇನಾಗ್ತದೆ? ಅದು ಹರಡಿಕೊಂಡು ಒಳ್ಳೆಯ ಫಲವನ್ನು ಕೊಡುತ್ತದೆ. ಅದಕ್ಕೆ ನೀತಿವಂತರು ಖರ್ಜೂರದ ಮರದಂತೆ ಬೆಳೆಯುವರು. ಲೆಬನೋನಿನ ದೇವದಾರು ವೃಕ್ಷದಾಗ ಅವರು ಏನಾಗ್ತಾರಂತೆ? ವೃದ್ಧಿಯಾಗುವರು. ಹಲ್ಲೆಲೂಯ. ನೀತಿವಂತರಾಗಿರುವಾಗ ದೇವರು ನಮ್ಮನ್ನು ಈ ವಿಧವಾಗಿ ಏನ್ ಮಾಡ್ತಾನೆ? ಆಶೀರ್ವಾದ ಮಾಡುವ ದೇವರು. ನಾವೆಲ್ಲರೂ ಏನಾಗಿದ್ದೇವೆ? ನೀತಿವಂತರಾಗಿದ್ದೇವೆ. ಯಾರ ರಕ್ತದಿಂದ? ಯೇಸುವಿನ ರಕ್ತದಿಂದ. ಹಲ್ಲೆಲೂಯ, ಹಲ್ಲೆಲೂಯ. ಹಾಗಾಗಿ ನಮ್ಮನ್ನು ಖರ್ಜೂರದ ಮರದಾಗಿ ದೇವರು ಏನ್ ಮಾಡ್ತಾನೆ? ಅಭಿವೃದ್ಧಿಪಡಿಸಿ ಆಶೀರ್ವದಿಸುವ ದೇವರಾತನಾಗಿದ್ದಾನೆ. ಕೀರ್ತನೆ 37ನೇ ಅಧ್ಯಾಯ 25ನೇ ವಚನ. 37-25 ಕೀರ್ತನೆ. ನಾನು ಬಾಲಕನಾಗಿದ್ದೇನೆ, ಈಗ ವೃದ್ಧನಾಗಿದ್ದೇನೆ. ಇದುವರೆಗೂ ನೀತಿವಂತನು ಬಿದ್ದಿರುವುದನ್ನಾಗಲಿ ಅವನ ಸಂತತಿಯವರು ಭಿಕ್ಷೆ ಬೇಡಿ ತಿನ್ನುವುದನ್ನಾಗಲಿ ನೋಡಲಿಲ್ಲ. ದಾವೀದನು ಹೇಳ್ತಾನೆ, ಬಾಲಕನಾಗಿದ್ದನಿಗೆ ನಾನೇನಾಗಿದ್ದೇನೆ? ವಯಸ್ಸಾದ ಮುದುಕನಾಗಿದ್ದೇನೆ. ಆದರೆ ನೀತಿವಂತನು ದಿಕ್ಕಿಲ್ಲದೆ ಬಿದ್ದಿರುವುದಾಗಲಿ ಭಿಕ್ಷೆ ಬೇಡಿ ತಿನ್ನುವುದಲ್ಲಾಗಲಿ ನಾನು ನೋಡಲೇ ಇಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ಯಾಕಂದರೆ ನೀತಿವಂತರನ್ನು ಆಶೀರ್ವದಿಸುವ ದೇವರಾತನಾಗಿದ್ದಾನೆ. ಅವನು ನೋಡ್ತೇವೆ, ಅವನ ಸಂತತಿಯನ್ನು ಆಶೀರ್ವದಿಸುವ ದೇವರಾತನಾಗಿದ್ದಾನೆ. ಹಾಗಾಗಿ ತನ್ನ ಸಂತತಿಯನ್ನು ಭಿಕ್ಷೆ ಬೇಡಿ ತಿನ್ನಲಿಕ್ಕೆ ದೇವರು ಬಿಡುವುದಿಲ್ಲ. ನಮ್ಮನ್ನು ಆಶೀರ್ವದಿಸುವ ದೇವರಾತನು ಆಗಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಇನ್ನೊಂದು ವಚನ ಹೇಳ್ತದೆ, ಕೀರ್ತನೆ 24ನೇ ಅಧ್ಯಾಯ 4ನೇ ವಚನವನ್ನು ನಾವು ತೆಗೆಯುವಂಥವರು ಆಗಿರೋಣ. ಯಾವನು ಅಯೋಗ್ಯ ಕಾರ್ಯಗಳಲ್ಲಿ
ಹ್ಮ್. ಮನಸ್ಸಿಡದೆ ಹಾ. ಮೋಸ ಪ್ರಮಾಣ ಮಾಡದೆ ಯಾವನು ಅಯೋಗ್ಯ ಕಾರ್ಯಗಳಲ್ಲಿ ಮನಸ್ಸಿಡದೆ ಮೋಸ ಪ್ರಮಾಣವನ್ನು ಮಾಡದೆ. ಹಲ್ಲೆಲೂಯ, ಹಲ್ಲೆಲೂಯ. ನೀತಿವಂತರಾದ ನಾವು ಯಾವ ಯಾವ ಕಾರ್ಯಗಳಲ್ಲಿ ಮನಸ್ಸಿಡಬಾರ್ದಂತೆ? ಅಯೋಗ್ಯವಾದ ಕಾರ್ಯಗಳಲ್ಲಿ ಮನಸ್ಸನ್ನ ಇಡಬಾರದು. ಹಲ್ಲೆಲೂಯ. ಆ ವಿಧವಾಗಿ ಮನಸ್ಸು ನಾವು ಇಡುವುದಾದರೆ ಕರ್ತ ನಮ್ಮನ್ನು ಏನು ಮಾಡೋದಿಲ್ಲ? ಆಶೀರ್ವಾದ ಮಾಡೋದಿಲ್ಲ. ಹಲ್ಲೆಲೂಯ. ನಮ್ಮ ಮನಸ್ಸು ದೇವರ ಮೇಲೆ ಇರುವಂಥದ್ದಾಗಿರಬೇಕು. ಹಲ್ಲೆಲೂಯ. ನಮ್ಮ ಮನಸ್ಸು ಆತನನ್ನು ಆತುಕೊಳ್ಳುವಂಥದ್ದಾಗಿರಬೇಕು. ಮುಂದೆ ಹೇಳ್ತದೆ, ಶುದ್ಧ ಹಸ್ತವು ಶುದ್ಧವಾದ ಹಸ್ತವು. ಹಲ್ಲೆಲೂಯ, ಹಲ್ಲೆಲೂಯ. ಮನಸ್ಸು ಶುದ್ಧವಾಗಿರಬೇಕು. ನಮ್ಮ ಹಸ್ತಗಳು ಹೇಗಿರಬೇಕಂತೆ? ಶುದ್ಧವಾಗಿರಬೇಕು. ಹಲ್ಲೆಲೂಯ. ಯಾಕಂದ್ರೆ ನಮ್ಮ ಹಸ್ತದಿಂದ ಸತ್ಯವೇದವನ್ನು ತೆಗಿತೇವೆ, ಓದ್ತೇವೆ. ಹಲ್ಲೆಲೂಯ. ಅದೇ ಹಸ್ತಗಳನ್ನೆತ್ತಿ ಕರ್ತನನ್ನು ಏನು ಮಾಡುತ್ತೇವೆ? ಆರಾಧಿಸ್ತೇವೆ, ಸ್ತುತಿಸ್ತೇವೆ. ಹಲ್ಲೆಲೂಯ. ಹಾಗಾಗಿ ನಮ್ಮ ಹಸ್ತಗಳು ಹೇಗಿರಬೇಕಂತೆ? ಶುದ್ಧವಾಗಿ ಇಟ್ಟುಕೊಂಡಿರಬೇಕಂತೆ. ಯಾಕೋಬದಲ್ಲಿ ವಾಕ್ಯವಿರ್ತದೆ, ನೋಡ್ತೇವೆ, ಆತನ ರಕ್ತದಿಂದ ನಿಮ್ಮ ಹಸ್ತಗಳನ್ನು ಏನು ಮಾಡ್ರಿ? ತೊಳೆದುಕೊಂಡು ಶುದ್ಧ ಮಾಡಿಕೊಳ್ಳಿರಿ ಎಂಬುದಾಗಿ. ಹಲ್ಲೆಲೂಯ, ಹಲ್ಲೆಲೂಯ. ಇವತ್ತು ನಮ್ಮ ಹಸ್ತಗಳು ಕೂಡ ಏನಾಗಿರಬೇಕು? ಶುದ್ಧವಾಗಿರಬೇಕು. ಆವಾಗ ನಾವು ಕೈ ಹಾಕಿದ ಎಲ್ಲ ಕೆಲಸಗಳನ್ನ ದೇವರು ಏನು ಮಾಡ್ತಾನೆ? ಆಶೀರ್ವಾದ ಮಾಡುವ ದೇವರನ್ನು ಆಗಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಕೆಲವರು ಹೇಳ್ತಾರೆ, ಯಾವ ಬಿಸ್ನೆಸ್ ಮಾಡ್ಲಿಕ್ಕೆ ಹೋದ್ರೆ ಅವ್ರ ಜೀವಿತದಲ್ಲಿ ಏನು ಬರ್ತಾ ಇರ್ತದೆ? ಲಾಸ್ ಬರ್ತಾ ಇರ್ತದೆ, ನಷ್ಟ ಬರ್ತಾ ಇರ್ತದೆ. ಹಲ್ಲೆಲೂಯ. ಯಾಕೆ? ಅವರ ಹಸ್ತಗಳು ಏನಾಗಿಲ್ಲ? ಶುದ್ಧವಾಗಿಲ್ಲ. ಹಲ್ಲೆಲೂಯ. ಮನಸ್ಸು ಶುದ್ಧವಾಗಿದ್ರೆ ಹಸ್ತ ಏನಾಗಿರ್ತದೆ? ಶುದ್ಧವಾಗಿರ್ತದೆ. ಹಲ್ಲೆಲೂಯ. ಅವ ಕೈ ಹಾಕಿದ ಕೆಲಸ ಏನಾಗುತ್ತದೆ? ದೇವರು ಆಶೀರ್ವದಿಸುವ ದೇವರಾತನಾಗಿದ್ದಾನೆ. ಹಲ್ಲೆಲೂಯ. ಓದುವ ಮುಂದೆ ಹೇಳ್ತದೆ, ಶುದ್ಧ ಹಸ್ತವು ನಿರ್ಮಲ ಮನಸ್ಸುಳ್ಳವರಾಗಿರುವಾಗ. ಹಲ್ಲೆಲೂಯ. ಯಥಾರ್ಥವಾದ ಮನಸ್ಸನ್ನ ಉಳ್ಳವರಾಗಿರಬೇಕು. ಹಲ್ಲೆಲೂಯ. ನಾವು ಒಳಗಡೆ ಯಥಾರ್ಥವಾಗಿದ್ದರೆ ಹೊರಗಡೆ ಕೂಡ ಹೇಗೆ ಕಾಣ್ತೇವೆ? ಯಥಾರ್ಥವಾಗಿ ಕಾಣ್ತೇವೆ. ಹಲ್ಲೆಲೂಯ. ನಾವು ಒಳಗಡೆ ವಂಚನೆ ಉಳ್ಳವರಾಗಿದ್ದರೆ ಹೊರಗಡೆ ಕೂಡ ಹೆಂಗೆ ಕಾಣ್ತೇವೆ? ವಂಚನೆ ಉಳ್ಳವರಾಗಿ ನಾವು ಕಾಣುವಂಥವರಾಗಿದ್ದೇವೆ. ಹಲ್ಲೆಲೂಯ. ಅದಕ್ಕೆ ದೇವರು ನಮ್ಮ ಮನಸ್ಸುಗಳನ್ನು ದೇವರು ನೋಡ್ತಾನೆ, ಹೃದಯಗಳನ್ನು ದೇವರು ನೋಡ್ತಾನೆ, ನಮ್ಮ ಹಸ್ತಗಳನ್ನು ದೇವರು ಏನು ಮಾಡ್ತಾನೆ? ನೋಡುವ ದೇವರಾತನಾಗಿದ್ದಾನೆ. ಅವನೇ ಯೆಹೋವನಿಂದ ಏನು ಹೊಂದುತ್ತಾನೆ? ಶುಭವನ್ನು ಹೊಂದುತ್ತಾನೆ. ಹಲ್ಲೆಲೂಯ, ಹಲ್ಲೆಲೂಯ. ದೇವರು ಶುಭವನ್ನು ಕೊಡಲಿಕ್ಕೆ ಸಿದ್ಧನಾಗಿದ್ದಾನೆ, ಆಶೀರ್ವದಿಸಲಿಕ್ಕೆ ದೇವರು ಸಿದ್ಧನಾಗಿದ್ದಾನೆ. ನಮಗಾಗಿ ಬೇಕಾದದೆಲ್ಲವನ್ನು ದೇವರು ಸಿದ್ಧ ಮಾಡಿಟ್ಟಿದ್ದಾನೆ. ಆದರೆ ನಮ್ಮ ಮನಸ್ಸು ಶುದ್ಧವಾಗಿರಬೇಕು, ನಮ್ಮ ಹಸ್ತ ಶುದ್ಧವಾಗಿರಬೇಕು. ನೋಡ್ತಾ ನಿರ್ಮಲ ಮನಸ್ಸುಳ್ಳವರಾಗಿರಬೇಕು. ಆವಾಗ ನಾವು ದೇವರಿಂದ ಏನು ಹೊಂದಲಿಕ್ಕೆ ಸಾಧ್ಯ? ಶುಭವನ್ನು, ಆಶೀರ್ವಾದವನ್ನು ಹೊಂದಲಿಕ್ಕೆ ಸಾಧ್ಯವಾಗುತ್ತದೆ. ಹಲ್ಲೆಲೂಯ, ಹಲ್ಲೆಲೂಯ. ನಾವು ಸಭೆಯಲ್ಲಿ ಬಂದಾಗ ಹೇಗೆ ಯಥಾರ್ಥರಾಗಿರ್ತೇವೋ ಸಭೆಯಿಂದ ಹೊರಗೋದವರು ಕೂಡ ಹೇಗಿರಬೇಕು? ಯಥಾರ್ಥರಾಗಿರಬೇಕು. ಮನೆಯಲ್ಲಿ ಕೂಡ ಹೇಗಿರಬೇಕು? ಯಥಾರ್ಥರಾಗಿರಬೇಕು. ಕೆಲಸ ಸ್ಥಳದಲ್ಲಿ ಕೂಡ ಹೇಗಿರಬೇಕು? ಯಥಾರ್ಥರಾಗಿರಬೇಕು. ಅವಾಗ ದೇವರು ನಮಗೇನು ಕೊಡ್ತಾನೆ? ಶುಭವನ್ನು, ಆಶೀರ್ವಾದವನ್ನು ದೇವರು ಕೊಡುವವನಾಗಿದ್ದಾನೆ. ಹಲ್ಲೆಲೂಯ. ಇಬ್ರಿಯ 11ನೇ ಅಧ್ಯಾಯ 4ನೇ ವಚನ ಹೇಳ್ತದೆ, 11:4 ಇಬ್ರಿಯ ಬರೆದ ನಂಬಿಕೆಯಿಂದಲೇ ಹೇಬೇಲನು ಕಾಯಿನನ ಯಜ್ಞಕ್ಕಿಂತ ಶ್ರೇಷ್ಠವಾದ ಯಜ್ಞವನ್ನು ದೇವರಿಗೆ ಅರ್ಪಿಸಿದ್ದನು. ನೋಡ್ರಿ, ನಂಬಿಕೆಯಿಂದಲೇ. ಹಲ್ಲೆಲೂಯ, ಹಲ್ಲೆಲೂಯ. ನಂಬಿಕೆಯಿಂದಲೇ ಕಾಯೇನನು ನೋಡ್ತವೆ ಅಲ್ಲ, ನಂಬಿಕೆಯಿಂದಲೇ ನೋಡ್ತವೆ. ಹೇಬೇಲನು ಕಾಯೇನನ ಯಜ್ಞಕ್ಕಿಂತ ಶ್ರೇಷ್ಠವಾದ ಯಜ್ಞವನ್ನ ಸಮರ್ಪಿಸಿದನು. ಹಲ್ಲೆಲೂಯ, ಹಲ್ಲೆಲೂಯ. ಒಬ್ಬ ಮನುಷ್ಯನಲ್ಲಿ ದೇವರ ಆಶೀರ್ವಾದ ಪಡ್ಕೊಳ್ಳಬೇಕು ಅನ್ನುವಂಥ ಏನು ಬೇಕಾಗಿದೆ? ನಂಬಿಕೆ ಬೇಕಾಗಿದೆ. ಹಲ್ಲೆಲೂಯ, ಹಲ್ಲೆಲೂಯ. ಹಾಗಾಗಿ ಅವನು ಕಾಯೇನನಿಗಿಂತ ಹೇಬೇಲ ಏನು ಮಾಡ್ದ? ಶ್ರೇಷ್ಠವಾದ ಯಜ್ಞವನ್ನು ಸಮರ್ಪಿಸಿದ. ಹಾಗಾಗಿ ದೇವರು ಅವನ ಯಜ್ಞವನ್ನು ಏನು ಮಾಡಿದ್ರು? ಅಂಗೀಕರಿಸಿಕೊಂಡು ಅವನನ್ನು ಏನು ಮಾಡಿದ್ರು? ಆಶೀರ್ವದಿಸಿದರು. ಹಲ್ಲೆಲೂಯ. ಹಾಗೆ ನೋಡ್ತಾ ಒಬ್ಬ ಮನುಷ್ಯನಲ್ಲಿ ಸ್ವಸ್ಥತೆ ಬೇಕಂದ್ರೆ ಅವನಲ್ಲಿ ಏನು ಬೇಕಾಗಿದೆ? ಏನ್ ಬೇಕಾಗಿದೆ? ನಂಬಿಕೆ ಬೇಕಾಗಿದೆ. ಹಲ್ಲೆಲೂಯ. ಪೌಲನು ನೋಡ್ತಾ ಪ್ರಸಂಗಿಸುವಾಗ ಅಲ್ಲಿ ಹುಟ್ಟುಕೊಂಡನ ಒಬ್ಬ ಮನುಷ್ಯ ಇದ್ದ. ಅವನು ದೇವರ ವಾಕ್ಯವನ್ನು ಹೇಗೆ ಕೇಳ್ತಿದ್ದ? ಗಮನವಿಟ್ಟು ಅವನು ಕೇಳ್ತಾ ಇದ್ದ, ನಂಬಿಕೆ ಇಟ್ಟು ಕೇಳ್ತಾ ಇದ್ದ. ಹಲ್ಲೆಲೂಯ. ಹಾಗಾಗಿ ಪೌಲನು ಅದನ್ನು ಗಮನಿಸಿ ಇವನಿಗೆ ಏನುಂಟು? ಸ್ವಸ್ಥವಾಗಲಿಕ್ಕೆ ಏನಿದೆ? ಮನಸ್ಸುಂಟು ಎಂಬುದಾಗಿ ಅವನನ್ನು ಏನು ಮಾಡ್ದ? ಎಬ್ಬಿಸಿ ನಿಲ್ಲಿಸಿದ. ಹಲ್ಲೆಲೂಯ, ಹಲ್ಲೆಲೂಯ. ಹಾಗಾಗಿ ನಾವು ವಾಕ್ಯವನ್ನು ಕೇಳುವಾಗ ಗಮನವಿಟ್ಟು ಏನು ಮಾಡಬೇಕಾಗಿದೆ? ಕೇಳುವಂಥವರಾಗಿರಬೇಕು. ದೇವರು ಏನು ಮಾಡ್ತಾನೆ? ಅದ್ಭುತಗಳನ್ನ ಮಾಡುತ್ತಾನೆ. ಅದಕ್ಕೆ ನೋಡ್ತೇವೆ, ಕಾಯೇನನ ಯಜ್ಞಕ್ಕಿಂತ ಹೇಬೇಲ ಏನು ಮಾಡ್ದ? ನಂಬಿಕೆಯಿಂದ ಶ್ರೇಷ್ಠವಾದ ಯಜ್ಞೆಯನ್ನ ಸಮರ್ಪಣೆ ಮಾಡಿದನು ಎಂಬುದಾಗಿ. ಹಲ್ಲೆಲೂಯ. ಆದಿಕಾಂಡ 6ನೇ ಅಧ್ಯಾಯ 9ನೇ ವಚನ ಹೇಳ್ತದೆ, 6:9 ಆದಿಕಾಂಡ. ನೋಹನ ಚರಿತ್ರೆಯು
ನೋಹನು ನೀತಿವಂತನು, ತನ್ನ ಕಾಲದವರಲ್ಲಿ ತಪ್ಪಿಲ್ಲದವನು ಆಗಿದ್ದನು. ನೋಹ ಏನಾಗಿದ್ದನಂತೆ? ನೀತಿವಂತನಾಗಿದ್ದನು. ಹಲ್ಲೆಲೂಯ, ಹಲ್ಲೆಲೂಯ. ಅವನು ನಮ್ಮ ಹಾಗೆ ಮನುಷ್ಯನಾಗಿದ್ದ. ಹಲ್ಲೆಲೂಯ. ನಮ್ಮ ಹಾಗೆ ಭೂಲೋಕದಲ್ಲಿ ಜೀವಿಸ್ತಾ ಇದ್ದ, ವ್ಯವಸಾಯ ಮಾಡ್ತಾ ಇದ್ದ, ಈ ಲೋಕದಲ್ಲಿ ಏನಾಗಿದ್ದ? ಜನರೊಟ್ಟಿಗೆ ವಾಸ ಮಾಡ್ತಾ ಇದ್ದ. ಆದರೆ ಅವನು ಏನಾಗಿದ್ದನಂದ್ರೆ ಅವನ ಜೀವಿತ ದೇವರೊಟ್ಟಿಗೆ ಪ್ರತ್ಯೇಕವಾಗಿಡಲ್ಪಟ್ಟಿತ್ತು. ಹಲ್ಲೆಲೂಯ, ಹಲ್ಲೆಲೂಯ. ಅವನು ದೇವರಿಂದ ಏನಾಗಿ, ದೇವರು ಅವನನ್ನು ನೋಡುವಾಗ ಅವನು ಹೇಗೆ ದೇವರ ದೃಷ್ಟಿಯಲ್ಲಿ ಏನಾಗಿ ಕಾಣಿಸಲ್ಪಟ್ಟನು? ನೀತಿವಂತನಾಗಿ ಕಾಣಿಸಲ್ಪಟ್ಟನು ಎಂಬುದಾಗಿ. ಹಲ್ಲೆಲೂಯ, ಹಲ್ಲೆಲೂಯ. ಈಗ ನಾವು ನೋಡ್ರಿ, ನೀರಿನೊಂದಿಗೆ ಎಣ್ಣೆಯನ್ನು ಬೆರೆಸಿದ್ರೆ ಎಣ್ಣೆ ಏನಾಗಿರ್ತದೆ? ನೀರಿನ ಮೇಲೆ ಅದು ಸಪ್ರೇಟ್ ಆಗಿರ್ತದೆ. ಹಲ್ಲೆಲೂಯ, ಹಲ್ಲೆಲೂಯ. ಹಾಗೆ ಈ ಲೋಕದಲ್ಲಿ ನಾವು ಇರುವಾಗ ನೋಡ್ತೇವೆ, ನಾವು ಎಷ್ಟೇ ಲೋಕದವರು ಒಂದಿಗಿದ್ರು ಕೂಡ ನಮ್ಮ ಜೀವಿತ ಹೇಗಿರಬೇಕು? ವ್ಯತ್ಯಾಸವಾಗಿರಬೇಕು. ಹಲ್ಲೆಲೂಯ. ಸಾಕ್ಷಿಯಾಗಿರಬೇಕು. ಹಲ್ಲೆಲೂಯ. ಅವ್ರು ನೋಡುವಾಗ ಇವರು ಪರಿಶುದ್ಧರು, ನೀತಿವಂತರು ಎಂಬುದಾಗಿ ನಾವೇನಾಗಬೇಕಾಗಿದೆ? ಅವರ ದೃಷ್ಟಿಯಲ್ಲಿ ಕಾಣಿಸಿಕೊಳ್ಳುವಂಥವರಾಗಿರಬೇಕು. ಸಾಕ್ಷಿಯಾಗಿ ನಾವಿರುವಂಥವರು ಆಗಿರಬೇಕು. ಹಲ್ಲೆಲೂಯ. ಅದಕ್ಕೆ ನೋಹ ಏನಾಗಿದನಂತೆ? ನೀತಿವಂತನಾಗಿದ್ದ, ತನ್ನ ಕಾಲದವರಲ್ಲಿ ತಪ್ಪಿಲ್ಲದವನಾಗಿದ್ದನು. ಹಲ್ಲೆಲೂಯ, ಹಲ್ಲೆಲೂಯ. ಅವನು ನೋಡ್ತವೆ, ಅವನು ಇರುವಂಥ ಲೋಕದಲ್ಲಿ ವಾಸ ಮಾಡುವಂಥ ಜನ ಹೇಗಿದ್ರು? ನರಬಲಿಯನ್ನು ಕೊಡ್ತಾ ಇದ್ರು. ಹಲ್ಲೆಲೂಯ. ಭಯಂಕರ ವಿಗ್ರಹಾರಾಧಕರಾಗಿದ್ರು. ಆದರೆ ಆ ಕಾಲದವರಲ್ಲಿ ಅವನೇನಾಗಿ ನಡ್ಕೊಂಡನಂತೆ? ತಪ್ಪಿಲ್ಲದವನಾಗಿ ಅವನು ನಡ್ಕೊಂಡನು ಎಂಬುದಾಗಿ. ಹಲ್ಲೆಲೂಯ, ಹಲ್ಲೆಲೂಯ. ಇವತ್ತು ನಮ್ಮ ಜೀವಿತಗಳಲ್ಲಿ ಕೂಡ ಕರ್ತನಿಗಾಗಿ ಹೇಗೆ ಇಟ್ಟುಕೊಳ್ಬೇಕು? ತಪ್ಪಿಲ್ಲದವರಾಗಿ ಪ್ರತ್ಯೇಕಿಸಿಟ್ಟುಕೊಳ್ಳಬೇಕು. ಹಲ್ಲೆಲೂಯ. ದಾನಿಯೇಲನು ಕೂಡ ಹಾಗೆ ತೀರ್ಮಾನ ಮಾಡಿದಲ್ವಾ? ಬಾಬೆಲ್ ದೇಶದಲ್ಲಿರುವಾಗ ಅವನು ಹೇಳ್ತಾನೆ, ನಾನು ಈ ಅಶುದ್ಧವಾದದನ್ನು ಏನು ಮಾಡೋದಿಲ್ಲ, ಮುಟ್ಟೋದೇ ಇಲ್ಲ, ತಿನ್ನೋದೇ ಇಲ್ಲ ಎಂಬುದಾಗಿ ಅವನೇನು ಮಾಡ್ದ? ಪ್ರತಿಷ್ಠೆ ಮಾಡಿಕೊಂಡ. ಹಲ್ಲೆಲೂಯ, ಹಲ್ಲೆಲೂಯ. ಇವತ್ತು ನಾವು ಕೂಡ ಹಾಗೆ ನಮ್ಮ ಜೀವಿತಗಳನ್ನು ಕರ್ತನಿಗಾಗಿ ಏನು ಮಾಡಿಕೊಳ್ಬೇಕಾಗಿದೆ? ಪ್ರತಿಷ್ಠೆ ಮಾಡಿಕೊಳ್ಳುವಂಥವರಾಗಿರಬೇಕು. ಆವಾಗ ದೇವರು ನಮ್ಮನ್ನು ಏನು ಮಾಡ್ತಾನೆ? ಆಶೀರ್ವಾದ ಮಾಡುವ ದೇವರಾತನು ಆಗಿದ್ದಾನೆ. ಹಲ್ಲೆಲೂಯ. ಇನ್ನೊಂದು ವಚನ ಹೇಳ್ತದೆ, 7ನೇ ಅಧ್ಯಾಯ 1ನೇ ವಚನ. ಆಗ ಯೆಹೋವನು ನೋಹನಿಗೆ, ನೀನು ನಿನ್ನ ಮನೆಯವರೆಲ್ಲರೂ ನಾವೆಯಲ್ಲಿ ಸೇರಿರಿ. ಈಗಿನವರಲ್ಲಿ ನೀನೊಬ್ಬನೇ ನನ್ನ ಮುಂದೆ ನೀತಿವಂತನಾಗಿ ನಡೆಯುವುದನ್ನು ನೋಡಿದ್ದೇನೆ. ಹಲ್ಲೆಲೂಯ. ಯಾರು ಹೇಳ್ತಿದ್ದಾರೆ ಸಾಕ್ಷಿ? ಯಾರು ಹೇಳ್ತಿದ್ದಾರೆ ಸಾಕ್ಷಿ? ಯಾರನ್ನ ಕುರಿತು ಹೇಳ್ತಾ ಇದ್ದಾರೆ? ನೋಹನ ಕುರಿತು ದೇವರು ಹೇಳ್ತಾ ಇದ್ದಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಈ ಭೂಮಿ ಮೇಲೆ ಇರುವಾಗ ನಮ್ಮನ್ನು ಕುರಿತು, ನಾವು ದೇವರ ರಾಜ್ಯಕ್ಕೆ ಪರಲೋಕಕ್ಕೆ ಹೋಗುವಾಗ ನಮ್ಮನ್ನು ಕುರಿತು ದೇವರು ಏನು ಹೇಳ್ಬೇಕಾಗುತ್ತೆ? ಸಾಕ್ಷಿಯನ್ನು ದೇವರು ಹೇಳ್ಬೇಕು. ಹಲ್ಲೆಲೂಯ. ಅದಕ್ಕೆ ದೇವರು ಹೇಳ್ತಾರೆ, ನೀನು ನಿನ್ನ ಮನೆಯವರೆಲ್ಲರೂ ಏನು ಮಾಡ್ರಿ? ನಾವೆಯಲ್ಲಿ ಸೇರಿರಿ ಎಂಬುದಾಗಿ. ಹಲ್ಲೆಲೂಯ, ಹಲ್ಲೆಲೂಯ. ನೀನೊಬ್ಬನೇ ನೀತಿವಂತನಾಗಿರುವುದನ್ನು ನಾನು ನೋಡಿದ್ದೇನೆ ಎಂಬುದಾಗಿ ವಾಕ್ಯ ಹೇಳುವಂಥದ್ದಾಗಿದೆ. ಹಲ್ಲೆಲೂಯ, ಹಲ್ಲೆಲೂಯ. ಹಾಗಾಗಿ ನಾವು ಹೇಗಿರ್ಬೇಕಂದ್ರೆ ದೇವರ ದೃಷ್ಟಿಯಲ್ಲಿ ನಾವು ನೀತಿವಂತರಾಗಿ ನಾವು ಕಾಣಲ್ಪಡುವಂಥವರಾಗಿರಬೇಕು. ಹಲ್ಲೆಲೂಯ. ಅವಾಗ ನಾವೆಲ್ಲಿ ಹೋಗಲಿಕ್ಕೆ ಸಾಧ್ಯ? ಪರಲೋಕ ಹೋಗಲಿಕ್ಕೆ ಸಾಧ್ಯ. ದೇವರ ಆಶೀರ್ವಾದಗಳಿಗೆ ನಾವು ಬಾಧ್ಯರಾಗಲಿಕ್ಕೆ ಸಾಧ್ಯ. ಹಲ್ಲೆಲೂಯ. ನಾವು ಈ ಭೂಮಿ ಮೇಲೆ ಒಂದು ವ್ಯತ್ಯಾಸವಾದ ಜನಾಂಗವಾಗಿ ಕಾಣಲಿಕ್ಕೆ ಸಾಧ್ಯವಾಗುತ್ತದೆ. ಹಲ್ಲೆಲೂಯ. ಇನ್ನೊಂದು ವಚನ ಹೇಳ್ತದೆ, ವಾಕ್ಯ ಹೇಳ್ತದೆ, ನಾವು ನಂಬಿಗಸ್ತರಾಗಿರುವಾಗ ನಾವೇನಾಗಲಿಕ್ಕೆ ಸಾಧ್ಯ? ಆಶೀರ್ವಾದವಾಗಿರಲಿಕ್ಕೆ ಸಾಧ್ಯವಾಗುತ್ತದೆ. ಹಲ್ಲೆಲೂಯ, ಹಲ್ಲೆಲೂಯ. ಏನಾಗಿರುವಾಗ? ನಾವು ಸಭೆಗೆ ಏನಾಗಿರಬೇಕು? ನಿಮ್ಮ ಸೇವಕರಿಗೆ ನೀವೇನಾಗಿರಬೇಕು? ಹಲ್ಲೆಲೂಯ. ದೇವರಿಗೆ ಏನಾಗಿರ್ಬೇಕು? ನಾವೆಲ್ಲರೂ ಅವಾಗ ಏನಾಗಲಿಕ್ಕೆ ಸಾಧ್ಯ? ಆಶೀರ್ವಾದ ಹೊಂದಲಿಕ್ಕೆ ಸಾಧ್ಯ. ಹಲ್ಲೆಲೂಯ, ಹಲ್ಲೆಲೂಯ. ನಾವು ಸಭೆಯಲ್ಲಿ ನಂಬಿಗಸ್ತರಾಗಿರಲಿಲ್ಲ ಅಂದರೆ ನೋಡ್ತೇವೆ, ನಿಮಗೆ ಕೊಡಲ್ಪಟ್ಟಂಥ ಸಭಾಪಾಲಕರು ನೀವು ನಂಬಿಗಸ್ತರಾಗಿರಲಿಲ್ಲ ಅಂದರೆ ನೀವು ದೇವರ ಆಶೀರ್ವಾದಕ್ಕೆ ಏನಾಗಲಿಕ್ಕಾಗಲ್ಲ, ಏನಾಗಲಿಕ್ಕಾಗಲ್ಲ. ಆಶೀರ್ವಾದಕ್ಕೆ ಬಾಧ್ಯರಾಗಲಿಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ಹಾಗಾಗಿ ನಾವೆಲ್ಲರೂ ಸೇರಿ ಯಾರಿಗೆ ನಂಬಿಗಸ್ತರಾಗಿರಬೇಕು? ದೇವರಿಗೆ ನಾವು ನಂಬಿಗಸ್ತರಾಗಿರಬೇಕು. ವಾಕ್ಯ ಹೇಳ್ತದೆ, ಅದಕ್ಕೆ ಜ್ಞಾನೋಕ್ತಿಗಳು 28ನೇ ಅಧ್ಯಾಯ 20ನೇ ವಚನ ಹೇಳ್ತದೆ, ನಂಬಿಗಸ್ತನು ಆಶೀರ್ವಾದ ಪೂರ್ಣನಾಗುವನು ಎಂಬುದಾಗಿ. ಹಲ್ಲೆಲೂಯ. ಹೋದ್ರೆ ಅದನ್ನು ತೆಗೆದವರು 28-20. ಹಲ್ಲೆಲೂಯ. ನಂಬಿಗಸ್ತನು ಏನಾಗಿರ್ತಾನಂತೆ? ಆಶೀರ್ವಾದ ಪೂರ್ಣನಾಗುವನು. ಹಲ್ಲೆಲೂಯ. ಅದಕ್ಕೆ ನಾವು ಅನೇಕ ಸಾರಿ ಹೇಳ್ತೇವೆ, ದೇವರೇ ನನ್ನನ್ನು ಆಶೀರ್ವದಿಸು, ಆಶೀರ್ವದಿಸು, ಆಶೀರ್ವದಿಸು ಅಂತಾರೆ. ದೇವರು ಆಶೀರ್ವದಿಸಲು ಸಿದ್ಧನಾಗಿದ್ದೇನೆ, ನೀನೇನಾಗಿಲ್ಲ, ಏನಾಗಿಲ್ಲ, ನೀನು ನಂಬಿಗಸ್ತನಾಗಿಲ್ಲ ಎಂಬುದಾಗಿ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ,
ಪ್ರಾರ್ಥನೆಯಲ್ಲಿ ನಾವು ನಂಬಿಗಸ್ತರಾಗಿರಬೇಕು. ಹಲ್ಲೆಲೂಯ. ವಾಕ್ಯ ಓದೋದ್ರಲ್ಲಿ ಏನಾಗಿರಬೇಕು? ನಂಬಿಗಸ್ತರಾಗಿರಬೇಕು. ದೇವರಿಗೆ ಕೊಡೋದ್ರಲ್ಲಿ ನಾವೇನಾಗಿರಬೇಕು? ನಂಬಿಗಸ್ತರಾಗಿರಬೇಕು. ಹಲ್ಲೆಲೂಯ. ಅವಾಗ ದೇವರು ಏನ್ ಮಾಡ್ತಾನೆ? ನಮ್ಮ ವ್ಯವಹಾರಗಳಲ್ಲಿ ನಾವೇನಾಗಿರಬೇಕು? ನಮ್ಮ ಮೇಲಿನ ಒಂದು ಅಧಿಕಾರಿಗಳಿಗೆ ನಾವೇನಾಗಿರಬೇಕು? ನಂಬಿಗಸ್ತರಾಗಿರಬೇಕು. ಅವಾಗ ದೇವರೇನ್ ಮಾಡ್ತಾನೆ? ನಮ್ಮನ್ನ ಆಶೀರ್ವಾದ ಮಾಡುವ ದೇವರಾತನಾಗಿದ್ದಾನೆ. ಹಲ್ಲೆಲೂಯ. ಅದಕ್ಕೆ ನಂಬಿಗಸ್ತನೇನಾಗಿರ್ತಾನಂತೆ? ಆಶೀರ್ವಾದ ಮಾಡ್ತಾನೆ. ಹಲ್ಲೆಲೂಯ. ಅದಕ್ಕೆ ಯೇಸು ಸ್ವಾಮಿ ಒಂದು ನೋಡ್ತೇವೆ, ಒಂದು ಸಾಮ್ಯವನ್ನು ಹೇಳಿದರು. ಹಲ್ಲೆಲೂಯ. ಒಬ್ಬ ಮನುಷ್ಯನಿಗೆ ನೋಡ್ತೇವೆ, ಒಬ್ಬನಿಗೆ 5 ತಲಾಂತು, ಒಬ್ಬನಿಗೆ 2 ತಲಾಂತು, ಒಬ್ಬನಿಗೆ 1 ತಲಾಂತು. ಹಲ್ಲೆಲೂಯ. ಈ 5 ತಲಾಂತು ತೆಗೆದುಕೊಂಡು ಏನ್ ಮಾಡ್ದ? ತಿರುಗಿ 5 ಏನ್ ಮಾಡ್ದ? ಸಂಪಾದನೆ ಮಾಡಿದ. ಹಲ್ಲೆಲೂಯ. ಈ 2 ತಲಾಂತು ತೆಗೆದುಕೊಂಡು ಏನ್ ಮಾಡ್ದ? ಮತ್ತೆ 2 ಸಂಪಾದನೆ ಮಾಡಿ ಏನ್ ಮಾಡ್ದ? 4 ಮಾಡ್ದೆ. 1 ತಲಾಂತು ಅಂದ್ಕೊಂಡು ಏನ್ ಮಾಡ್ದ? ತೆಗೆದುಕೊಂಡಾಗ ಅದನ್ನು ಬಚ್ಚಿಡ್ತಾನೆ. ಹಲ್ಲೆಲೂಯ. ಹಲ್ಲೆಲೂಯ. ತಿರುಗಿ ಆತನ ಯಜಮಾನ ಬಂದು ಕೇಳುವಾಗ 5 ತಲಾಂತು ಹೊಂದಿದವನು ಏನ್ ಮಾಡ್ತಾನೆ? ಮುಂದೆ ಬಂದು, ಸ್ವಾಮಿ ನೀನು 5 ನೋಡ್ತವೆ ಏನ್ ಮಾಡ್ದ? ಆ ತಲಾಂತ ನೀನು ಕೊಟ್ಟೆ, ಅದಕ್ಕೆ ಏನ್ ಮಾಡ್ದೆ? ತಿರುಗಿ ನಾನು 5 ಸಂಪಾದನೆ ಮಾಡಿದೆ. ಹಲ್ಲೆಲೂಯ. ಅವಾಗ ಯಜಮಾನ ಏನ್ ಹೇಳ್ತಾನೆ? ಬಲಾ ನಂಬಿಗಸ್ತನಾದ ಆಳು, ನೀನೇನ್ ಮಾಡಿನು? ನನ್ನ ರಾಜ್ಯದಲ್ಲಿ ನೀನು ಇನ್ನೂ 10 ಹಳ್ಳಿಗಳ ಮೇಲೆ ನೀನೇನ್ ಕೊಡ್ತೇನೆ? ಅಧಿಕಾರವನ್ನು ನಾನು ಕೊಡುತ್ತೇನೆ ಎಂಬುದಾಗಿ. ಹಲ್ಲೆಲೂಯ. ಹಲ್ಲೆಲೂಯ. ಈ 2 ಸಂಪಾದನೆ ಮಾಡಿದ್ರೆ ಏನ್ ಮಾಡ್ದ? ಮುಂದೆ ಬಂದು, ಸ್ವಾಮಿ ನೀನು ಕೊಟ್ಟಂತ 2 ತಿರುಗಿ ನಾನು ಏನ್ ಮಾಡಿದೆ? 2 ನೀನು ಕೂಡ ಏನಾಗಿರು? ನಾನು ನೋಡ್ತೇವೆ, ನನ್ನ ರಾಜ್ಯದಲ್ಲಿ ನೀನು ಸೇರು ಎಂಬುದಾಗಿ. ಹಲ್ಲೆಲೂಯ. ಈ ಹೊಂದ್ಕೊಂಡು ಏನ್ ಮಾಡ್ದ? ಬಂದ್ಬಿಟ್ಟು ನಿನಗೇನ್ ಮಾಡ್ತಾನೆ? ವಾಪಸ್ ಕೊಡ್ತಾನೆ. ಆ ಯಜಮಾನನ ಮೇಲೆ ಏನ್ ಹೇಳ್ತಾನೆ? ದೂರನ್ನ, ತಪ್ಪನ್ನು ಅವನು ಹೇಳ್ತಾನೆ. ಹಲ್ಲೆಲೂಯ. ಹಲ್ಲೆಲೂಯ. ಅಂದ್ರೆ ಅವನೇನಾಗಿದ್ದ? 1 ತಲಾಂತು ಹೊಂದಿದವನು ಏನಾಗಿದ್ದ? ಸೋಂಬೇರಿ ಆಗಿದ್ದ. ಹಲ್ಲೆಲೂಯ. ಹಲ್ಲೆಲೂಯ. ಅವನು ದೇವರ ರಾಜ್ಯಕ್ಕೆ ಯೋಗ್ಯನಾಗಿರಲಿಲ್ಲ. ದೇವರ ರಾಜ್ಯಕ್ಕೆ ಅವನು ದುಡಿಲಿಕ್ಕೆ ಅವನು ಏನಿರಲಿಲ್ಲ? ಮನಸ್ಸಿರಲಿಲ್ಲ. ಅದಕ್ಕೆ ದೇವರು ಹೇಳ್ತಾರೆ, ಇವನಿಗೆ ಇರುವುದನ್ನು ಏನ್ ಮಾಡ್ರಿ? ಕಿತ್ಕೊಂಡು ಇದ್ದವನಿಗೆ ಏನ್ ಮಾಡ್ರಿ? ನೀವು ಹೊಡೀರಿ ಎಂಬುದಾಗಿ. ಹಲ್ಲೆಲೂಯ. ಹಲ್ಲೆಲೂಯ. ಅವನು ತೆಗೆದುಕೊಂಡು ಎಲ್ಲೋಗ್ರಿ? ನರಕದಲ್ಲಿ ಹಾಕಿರಿ ಎಂಬುದಾಗಿ. ದೇವರು ನಿಮಗೆ ಸಭೆಯಲ್ಲಿ ನೋಡ್ತವೆ, ನಿಮಗೆ ಕೊಡಲ್ಪಟ್ಟಂತ ತಾಲಂತುಗಳಾಗಿರಬಹುದು. ನಿಮಗೆ ನೋಡ್ತವೆ ಏನಾದರೂ ಸೇವೆ ಸಭೆಯಲ್ಲಿ ಕೊಟ್ಟಾಗ ನೀವೇನ್ ಮಾಡ್ಬೇಕಾಗಿದೆ? ಏನ್ ಮಾಡ್ಬೇಕು? ಅದನ್ನ ನಂಬಿಗಸ್ತರಾಗಿ ಮಾಡ್ಬೇಕು. ಹಲ್ಲೆಲೂಯ. ಹಲ್ಲೆಲೂಯ. ಆವಾಗ ದೇವರು ಇನ್ನೂ ಏನ್ ಮಾಡ್ತಾನೆ? ನಿಮ್ಮನ್ನ ಒಂದು ಆಶೀರ್ವಾದ ಮಾಡಿ ಇನ್ನೊಂದು ಸ್ಥಾನಕ್ಕೆ ನಿಮ್ಮನ್ನು ದೇವರು ತೆಗೆದುಕೊಂಡು ಹೋಗುವವನಾಗಿದ್ದಾನೆ. ಹಲ್ಲೆಲೂಯ. ಅದಕ್ಕೆ ಹೇಳ್ತದೆ, ನಂಬಿಗಸ್ತನ ಏನಾಗಿರ್ತಾನಂತೆ? ಆಶೀರ್ವಾದ ಪೂರ್ಣ ಆಗಿರ್ತಾನೆ ಎಂಬುದಾಗಿ. ಹಲ್ಲೆಲೂಯ. ಹಲ್ಲೆಲೂಯ. ಕಸ ಗುಡಿಸ್ಲಿಕ್ಕೆ ಕೊಟ್ಟರೆ ಅದ್ರಲ್ಲಿ ಏನಾಗಿರುತ್ತೆ? ಹಲ್ಲೆಲೂಯ. ಅಡಿಗೆ ಬಡಿಸ್ಲಿಕ್ಕೆ ಕೊಟ್ರೆ ಏನಾಗಿರಬೇಕು? ಪಾತ್ರೆ ತೊಳೆ ಕೊಟ್ರೆ ಏನಾಗಿರಬೇಕು? ಎಲ್ಲಾದ್ರಲ್ಲಿ ಏನಾಗಿರಬೇಕು? ನಂಬಿಗಸ್ತರಾಗಿರಬೇಕು. ಅವಾಗ ದೇವರೇನ್ ಮಾಡ್ತಾನೆ? ಆಶೀರ್ವದಿಸುವವನಾಗಿದ್ದಾನೆ. ಹಲ್ಲೆಲೂಯ. ನಿಮ್ಮ ಆಶೀರ್ವಾದ ಎಲ್ಲಿಂದ ಪ್ರಾರಂಭ ಆಗ್ತದೆ? ಈ ಆಲಯದಿಂದನೇ ಅದೇನಾಗ್ತದೆ? ಪ್ರಾರಂಭ ಆಗುವಂಥದ್ದಾಗಿದೆ. ಹಲ್ಲೆಲೂಯ. ಇನ್ನೊಂದು ವಚನ ಓದಿಕೊಳ್ಳುವ. ಕೀರ್ತನ 51ನೇ ಅಧ್ಯಾಯ 6ನೇ ವಚನ ನಾವು ಓದಿಕೊಳ್ಳುವಂಥವರಾಗಿರೋಣ. ಯಥಾರ್ಥ ಚಿತ್ತವೇ ನಿನಗೆ ಸಂತೋಷ. ಯಥಾರ್ಥ ಚಿತ್ತವೇ ನಿನಗೇನಾಗಿದೆ? ಸಂತೋಷ. ರಹಸ್ಯಗಳನ್ನು ನನಗೆ ತಿಳಿಯಪಡಿಸು. ಹಲ್ಲೆಲೂಯ. ದಾವೀದನು ಹೇಳ್ತಾನೆ, ಕರ್ತನೇ ಯಥಾರ್ಥ ಚಿತ್ತವೇ ನಿನಗೇನಾಗಿದೆ? ಸಂತೋಷ ಎಂಬುದಾಗಿ. ಹಲ್ಲೆಲೂಯ. ಕರ್ತನು ಯಾವುದರಲ್ಲಿ ಸಂತೋಷ ಪಡ್ತಾನೆ? ನಾವು ಯಥಾರ್ಥ ಚಿತ್ತರಾಗಿ ನಡ್ಕೊಳ್ಳುವಾಗ ದೇವರು ಏನ್ ಮಾಡ್ತಾನೆ? ಸಂತೋಷ ಪಡುವ ದೇವರಾತನಾಗಿದ್ದಾನೆ. ಹಲ್ಲೆಲೂಯ. 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 ಅದಕ್ಕೆ ದೇವರು ನಮ್ಮಲ್ಲಿ ಏನಾದರೂ ಒಂದು ತಾಲಂತು ಕೊಡ್ಬೇಕಂದ್ರೆ, ಒಂದು ವರ ಕೊಡ್ಬೇಕಂದ್ರೆ, ಹಲ್ಲೆಲೂಯ, ಏನಾದರೂ ಒಂದು ನಮ್ಮ ಕೈಯಲ್ಲಿ ಕೊಡ್ಬೇಕಂದ್ರೆ ಮೊದಲು ದೇವರು ಏನ್ ನೋಡ್ತಾನೆ? ಯಥಾರ್ಥತೆಯನ್ನು ದೇವರು ನೋಡುವವನಾಗಿದ್ದಾನೆ. ಹಲ್ಲೆಲೂಯ. ಅದಕ್ಕೆ ದಾವೀದನು ಹೇಳ್ತಾನೆ, ಯಥಾರ್ಥ ಚಿತ್ತವೇ ನಿನಗೇನಾಗಿದೆ? ಸಂತೋಷ. ಹಾಗಾಗಿ ನನಗೇನು ತಿಳಿಯಪಡಿಸು? ಸುಜ್ಞಾನದ ರಾಷ್ಟ್ರಗಳನ್ನ ತಿಳಿಯಪಡಿಸು. ಹಲ್ಲೆಲೂಯ. ಹಲ್ಲೆಲೂಯ. ಬಹಳ ಜನ ಕೇಳ್ತಾ ಇರ್ತಾರೆ, ದೇವರೇ ನಿನ್ನ ರಾಷ್ಟ್ರವನ್ನು ತಿಳಿಯಪಡಿಸು, ನಿನ್ನ ಪ್ರಕಟಣೆ ನನಗೆ ತಿಳಿಯಪಡಿಸು, ನನ್ನೊಟ್ಟಿಗೆ ನೀನು ಮಾತನಾಡು ಅಂತ ಹೇಳ್ತಾರೆ. ಆದ್ರೆ ದೇವರು ಮೊದಲು ಏನ್ ನೋಡ್ತಾನೆ? ಯಥಾರ್ಥತೆಯನ್ನು ದೇವರು ನೋಡುವವನಾಗಿದ್ದಾನೆ. ಹಲ್ಲೆಲೂಯ. ಅವಾಗ ದೇವರ ಸುಜ್ಞಾನದ ರಾಷ್ಟ್ರಗಳನ್ನು ನಾವೇನ್ ಮಾಡ್ತಾನೆ? ನಾವು ತಿಳಿಯಪಡಿಸುವ ದೇವರಾತನು ಆಗಿದ್ದಾನೆ. ಹಲ್ಲೆಲೂಯ. ಇನ್ನೊಂದು ವಚನ ಹೇಳ್ತದೆ, ನೆಹೆಮಿಯ 9ನೇ ಅಧ್ಯಾಯ 7ನೇ ವಚನ ಓದುವಂತವರಾಗಿಲ್ಲ. 9ನೇ ಅಧ್ಯಾಯ 7ನೇ ವಚನ. ಯೆಹೋವನೇ ಅಬ್ರಹಾಮನನ್ನು ಆರಿಸಿಕೊಂಡು
ಕಸ್ದೀಯರ ಊರೆಂಬ ಪಟ್ಟಣದಿಂದ ಬರಮಾಡಿ ಆ, 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 ನೀನೇ ಆ, ಕಂಡು ಹಲಲೋಯ. ಒಂದು ನಿಮಿಷ, ಅವನು ಯಥಾರ್ಥ ಚಿತ್ತನೆಂದು ಕಂಡು. ಹಲಲೋಯ. ಅವನು ಕರೆಯೋದಕ್ಕಿಂತ ಮುಂಚೆ ಅವನಲ್ಲಿ ದೇವರು ಏನು ನೋಡಿದ್ರು? ಏನು ನೋಡಿದ್ರು? ಯಥಾರ್ಥತೆಯನ್ನು ನೋಡಿದ್ರು. ಹಲಲೋಯ, ಹಲಲೋಯ. ಹಾಗಾಗಿ ದೇವರು ಅವನನ್ನು ಏನು ಮಾಡಿದ? ಆರಿಸಿಕೊಂಡು ದೂರ ದೇಶದಿಂದ ಅವನನ್ನು ಕರೆದರು. ಹಲಲೋಯ. ಕರೆದು ಅವನ ಯಥಾರ್ಥ ಚಿತ್ತತೆಯನ್ನು ಕಂಡು ಕಾನ್ಯಾನರು, ಹಿತ್ತಿಯರು, ಅಮೋರಿಯರು, ಪೆರೆಜಿಯರು, ಯಬೋಷಿಯರು, ಗಿರ್ಗಾಸಿಯರು ನಿನ್ನ ನೆರವೇರಿಸಿದ್ದೀಯ. ಹಲಲೋಯ, ಹಲಲೋಯ. ಅಲ್ಲಿಂದ ದೇವರು ಕರ್ಕೊಂಡು ಬಂದ್ರು. ಅಲ್ಲಿ 7 ಜನಾಂಗದವರು ಏನ್ ಮಾಡ್ತಿದ್ದಾರೆ ಅಲ್ಲಿ ವಾಸ ಮಾಡ್ತಾ ಇದ್ರು. ಹಲಲೋಯ, ಹಲಲೋಯ. ಆ ಜನಾಂಗ ವಾಸ ಮಾಡುವಂತ ಜನಾಂಗದವರ ದೇಶವನ್ನು ಏನ್ ಮಾಡ್ತಾನೆ? ನಾನು ನಿನಗೆ ಕೊಡುತ್ತೇನೆ. ಹಲಲೋಯ, ಹಲಲೋಯ. ದೇವರು ಏನ್ ಮಾಡ್ತಾನಂತೆ? ದೇವರು ಕೊಡುವ ದೇವರು. ಹಲಲೋಯ. ಕೊಡುತ್ತಾನೆಂದು ದೇವರು ಏನ್ ಕೊಟ್ಟನಂತೆ? ಏನ್ ಕೊಟ್ಟನಂತೆ? ವಾಗ್ದಾನವನ್ನು ದೇವರು ಮಾಡಿದನು. ಹಲಲೋಯ. ದೇವರು ಆತನು ಏನು ಮಾತು ಕೊಡ್ತಾನೋ ಅದನ್ನು ದೇವರು ಏನ್ ಮಾಡ್ತಾನಂತೆ? ನೋಡ್ತವೆ ನೆರವೇರಿಸುವ ದೇವರ ಆತನಾಗಿದ್ದಾನೆ. ಹಲಲೋಯ, ಹಲಲೋಯ. ನಿನ್ನ ಜೀವಿತದಲ್ಲಿ ಏನು ನೋಡ್ತವೆ ನೆರವೇರಿಸ್ತಾನೆ ಎಂಬುದು ದೇವರು ಹೇಳ್ತಾನೆ, ಅದನ್ನ ವಾಗ್ದಾನವಾಗಿ ಆತನು ಮಾಡುವ ದೇವರ ಆತನು ಆಗಿದ್ದಾನೆ. ಹಲಲೋಯ. ಯಾಕಂದರೆ ಅವನಿಗೆ ಅಷ್ಟೇ ಅಲ್ಲ, ಅವನ ಸಂತತಿಯವರು ಕೂಡ ಏನ್ ಮಾಡ್ತಾನೆ? ಆಶೀರ್ವಾದ ಮಾಡುವ ದೇವರಾತನಾಗಿದ್ದಾನೆ. ಹಲಲೋಯ. ಎಲ್ಲೆಲ್ಲೋ ಇದ್ದವರನ್ನ ದೇವರು ಏನ್ ಮಾಡಿದ್ರು? ನನ್ನ ಕೃಪೆಯಿಂದ ಒಂದುಗೂಡಿಸಿ ನಮಗೆ ಭೂಮಿಗಳನ್ನ, ಮನೆಗಳನ್ನ ದೇವರು ಏನ್ ಮಾಡಿದ್ರು? ಕೊಟ್ಟಿರುವಂತ ದೇವರಾತನಾಗಿದ್ದಾನೆ. ಹಲಲೋಯ, ಹಲಲೋಯ. ಯಾರ ಪ್ರಣಾಳಿಕೆ? ದೇವರ ಪ್ರಣಾಳಿಕೆ ಆಗಿದೆ. ಹಲಲೋಯ. ಇನ್ನೊಂದು ವಚನ ಹೇಳ್ತದೆ, ವಾಕ್ಯ ಹೇಳ್ತದೆ, ಅರಣ್ಯಕಾಂಡ 12ನೇ ಅಧ್ಯಾಯ 7ನೇ ವಚನ. 12:7. ನನ್ನ ಸೇವಕನಾದ ಮೋಶೆ ಅಂತವನಲ್ಲ, ನನ್ನ ಸೇವಕನಾದ ಮೋಶೆ ಅಂತವನಲ್ಲ, ಅವನು ನನ್ನ ಮನೆಯಲ್ಲೆಲ್ಲ ನಂಬಿಗಸ್ತನು. ದೇವರು ಮೋಶೆ ಬಗ್ಗೆ ಏನ್ ಹೇಳ್ತಿದ್ದಾರೆ ಈಗ? ಸಾಕ್ಷಿಯನ್ನು ದೇವರು ಹೇಳ್ತಾ ಇದ್ದಾರೆ. ಹಲಲೋಯ. ಮೋಶೆ ಮೇಲೆ ಅಲ್ಲಿ ಕೆಲವರು ಗುಣಗುಡ್ತಾ ಇದ್ದಾರೆ. ಅವ್ರ ಅಣ್ಣ ಗುಣಗುಡ್ತಿದ್ದಾನೆ, ಅವ್ರ ಅಕ್ಕ ಗುಣಗುಡ್ತಾ ಇದ್ದಾರೆ. ಅದನ್ನ ಯಾರು ಕೇಳಿಸ್ಕೊಂಡ್ರು? ಹಲಲೋಯ, ಹಲಲೋಯ. ಯಾರು ಕೇಳಿಸ್ಕೊಂಡ್ರು? ದೇವರು ಕೇಳಿಸ್ಕೊಂಡ್ರು. ಹಲಲೋಯ. ನೀವು ಹಿಂದೆ ಗುಣಗುಟ್ಟೋದು, ಮುಂದೆ ಗುಣಗುಟ್ಟೋದು ಎಲ್ಲ ಯಾರು ಕೇಳಿಸ್ಕೊಳ್ತಾರೆ? ಹಲಲೋಯ, ಹಲಲೋಯ. ಮೋಸಗೆ ತಿಳಿಯದೆ ಇವ್ರು ಏನ್ ಮಾಡ್ತಿದ್ದಾರೆ? ಗುಣಗುಡ್ತಾ ಇದ್ದಾರೆ. ಹಾಗಾಗಿ ದೇವರು ಕೇಳಿಸಿಕೊಂಡು ದೇವರು ಒಂದು ಸಾಕ್ಷಿ ಮೋಸೆಯನ್ನು ಕುರಿತು ಹೇಳ್ತಾರೆ, ನನ್ನ ಸೇವಕನಾದ ಮೋಸೆ ಅಂತವನಲ್ಲ, ಅವನು ನನ್ನ ಮನೆಯಲ್ಲೆಲ್ಲ ಏನಾಗಿದ್ದಾನೆ? ಹಲ್ಲೆಲೂಯ, ಹಲ್ಲೆಲೂಯ, ನಂಬಿಗಸ್ತನಾಗಿದ್ದಾನೆ ಎಂಬುದಾಗಿ. ಇವತ್ತು ನಿನ್ನನ್ನು ಕುರಿತು ದೇವರು ಏನು ಹೇಳ್ಬೇಕು? ನಂಬಿಗಸ್ತರು ಎಂಬುದಾಗಿ ಸಾಕ್ಷಿ ಹೇಳುವಂತದ್ದಾಗಿ. ನಾವು ನಂಬಿಗಸ್ತರಾಗಿರುವಾಗ ದೇವರು ನಮ್ಮನ್ನು ಏನು ಮಾಡ್ತಾನೆ? ಆಶೀರ್ವದಿಸ್ತಾನೆ. ಹಲ್ಲೆಲೂಯ. ಇನ್ನೊಂದು ವಚನ ಹೇಳ್ತದೆ, ನಾವು ನೋಡುತ್ತೇವೆ, ಕರ್ತನಿಗೆ ನಾವು ವಿಧೇಯರಾಗಿರುವಾಗ ದೇವರು ನಮ್ಮನ್ನು ಏನು ಮಾಡ್ತಾನೆ? ಆಶೀರ್ವಾದ ಮಾಡುವವನಾಗಿದ್ದಾನೆ. ಹಲ್ಲೆಲೂಯ. ಓದಿಕೊಳ್ಳುವ ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 2ನೇ ವಚನ. 28:2. ನಿಮ್ಮ ದೇವರಾದ ಯೆಹೋವನ ಮಾತಿಗೆ ಕಿವಿಗೊಟ್ಟು ನಡೆದರೆ ಈ ಶುಭಗಳೆಲ್ಲ ನಿಮಗೆ ಪ್ರಾಪ್ತವಾಗುವುದು. ಕಿವಿ ಯಾವುದಕ್ಕೆ ಕೊಡಬೇಕು? ಯಾವುದಕ್ಕೆ ಕೊಡಬೇಕು? ಹಲ್ಲೆಲೂಯ, ಹಲ್ಲೆಲೂಯ. ಮೋಸೆ ಹತ್ರ ದೇವರು ಮಾತಾಡ್ತಾರೆ. ಅದಕ್ಕೆ ಮೋಸೆಗೆ ಅಲ್ಲಿ ಹೇಳ್ತಾರೆ, ನಿಮ್ಮ ದೇವರಾದ ಯೆಹೋವನ ಮಾತಿಗೆ ಕಿವಿಗೊಟ್ಟು ನಡೆದರೆ ಎಂಬುದಾಗಿ. ಹಲ್ಲೆಲೂಯ, ಹಲ್ಲೆಲೂಯ. ದಿನ ಸತ್ಯವೇದವನ್ನು ಓದಬೇಕು. ದಿನ ಏನ್ ಮಾಡಬೇಕಾಗಿದೆ? ಸತ್ಯವೇದವನ್ನು ಓದಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ಇಲ್ಲಿ ನೋಡ್ತವೆ, ನಿಮಗೆ ಹೇಳಲ್ಪಡುವಂತಹ ನಿಮ್ಮ ಸೇವಕರ ಮಾತನ್ನ, ದೇವರ ವಾಕ್ಯವನ್ನ ಕಿವಿಗೊಟ್ಟು ಏನ್ ಮಾಡಬೇಕಾಗಿದೆ? ಏನ್ ಮಾಡಬೇಕು? ಕಿವಿಗೊಟ್ಟು ಕೇಳುವಾಗ ದೇವರು ಏನ್ ಮಾಡ್ತಾರಂತೆ?
ಭೂಮಿ ಮೇಲಿರುವಂಥ ಎಲ್ಲಾ ಜನಾಂಗಗಳಿಗಿಂತ ನಿಮ್ಮನ್ನ ಏನ್ ಮಾಡ್ತಾನೆ? ವಿಶೇಷವಾಗಿ ಶ್ರೇಷ್ಠರಾಗಿ ನಿಮ್ಮನ್ನ ಆಶೀರ್ವದಿಸ್ತೇನೆ ಎಂಬುದಾಗಿ. ಹಲ್ಲೆಲೂಯ, ಹಲ್ಲೆಲೂಯ. ಹಾಗಾಗಿ ನಾವು ಯಾರಿಗೆ ವಿಧೇಯರಾಗಬೇಕು? ದೇವರಿಗೆ ನಾವೇನಾಗಬೇಕಾಗಿದೆ? ವಿಧೇಯರಾಗಬೇಕು. ಹಲ್ಲೆಲೂಯ. ಹಾಗೆ ನಿಮ್ಮ ಆತ್ಮಿಕ ತಂದೆಗೆ ನೀವೇನಾಗಬೇಕು? ಈಗ ಎಷ್ಟು ಇದು ಯಾವ ಪಾಯಿಂಟ್? ವಿಧೇಯತೆ ಪಾಯಿಂಟ್. ಹಲ್ಲೆಲೂಯ, ಹಲ್ಲೆಲೂಯ. ನಿಮ್ಮ ಆತ್ಮಿಕ ತಂದೆಗೆ ಏನಾಗಬೇಕಾಗಿದೆ? ವಿಧೇಯರಾಗಿ ನೀವು ನಡೆಯುವಂತವರಾಗಿರಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ಅವಿಧೇಯತ ದೇವರು ಮೆಚ್ಚುವವನಲ್ಲ. ಹಲ್ಲೆಲೂಯ. ಯಜ್ಞ ಹೋಮಗಳನ್ನು ಅರ್ಪಿಸುವುದಕ್ಕಿಂತಲೂ ಮಾತು ಕೇಳುವುದೇನಾಗಿದೆ? ಉತ್ತಮವೆಂಬುದಾಗಿ ದೇವರ ವಾಕ್ಯ 1 ಸಾಮುವೇಲ 15:22 ವಚನದಲ್ಲಿ ಅದು ಹೇಳುವಂಥದ್ದಾಗಿದೆ. ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕೆ ನಾವು ವಿಧೇಯರಾಗಿ ಏನಾಗಬೇಕಾಗಿದೆ? ನಡೆಯುವಂಥವರಾಗಿರಬೇಕು. ಅವಾಗ ದೇವರು ನಮ್ಮನ್ನು ಏನು ಮಾಡ್ತಾನೆ? ಆಶೀರ್ವದಿಸ್ತಾನೆ. ಧರ್ಮೋಪದೇಶ ಕಾಂಡ ಇನ್ನೊಂದು ನೋಡ್ತೇವೆ 28ನೇ ಅಧ್ಯಾಯದಲ್ಲಿ ನಾವು ನೋಡ್ಬೇಕಾದ್ರೆ, ನಾವು ಆ ಅಧ್ಯಾಯದಲ್ಲಿ 12ನೇ ವಚನ ತನಕ ನಾವು ನೋಡ್ಬೇಕಾದ್ರೆ ಅದರಲ್ಲಿ ಏನು ಮಾಡ್ತೇವೆ ಅಂದರೆ 28 ವಿಧವಾದ ಆಶೀರ್ವಾದಗಳನ್ನ ನಾವೇನ್ ಮಾಡ್ತೇವೆ ಅಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಹಲ್ಲೆಲೂಯ, ಹಲ್ಲೆಲೂಯ. ಇವೆಲ್ಲ ಯಾರಿಗಾಗಿ ಇಟ್ಟಿದ್ದಾರೆ? ಆತನ ಮಾತನ್ನು ಕೇಳಿ ವಿಧೇಯರಾಗಿ ನಡೆಯುವವರಿಗೆ ಏನಿರ್ತಾನೆ? ಆಶೀರ್ವಾದವನ್ನು ಇಡ್ತಾನೆ. ಹಲ್ಲೆಲೂಯ, ಹಲ್ಲೆಲೂಯ. ನೀವು ದೇವರ ಮಾತು ಕೇಳಿ ವಿಧೇಯರಾದರೆ ನಿಮ್ಮ ಆತ್ಮಿಕ ತಂದೆ ಕೂಡ ನೀವೇನಾಗಿರ್ತೀರಾ? ವಿಧೇಯರಾಗಿರ್ತೀರಾ. ಹಲ್ಲೆಲೂಯ, ಹಲ್ಲೆಲೂಯ. ಹಾಗೆ ನಾವೆಲ್ಲರೂ ಯಾರಿಗೆ ವಿಧೇಯರಾಗಿರ್ತೇವೆ? ದೇವರಿಗೆ ಕೂಡ ಏನಾಗಿರ್ತೇವೆ? ವಿಧೇಯರಾಗಿರುತ್ತೇವೆ. ಹಲ್ಲೆಲೂಯ. ಅದಕ್ಕೆ ವಾಕ್ಯ ಹೇಳ್ತದೆ, ಜ್ಞಾನೋಕ್ತಿಯಲ್ಲಿ ಅದೇ 28ನೇ ಅಧ್ಯಾಯದಲ್ಲಿ ಹೇಳ್ತದೆ, ಧರ್ಮೋಪದೇಶಕ್ಕೆ ಕಿವಿಗೊಡದವನ ಪ್ರಾರ್ಥನೆ ಏನಾಗಿದೆ? 28:9 ವಚನ ಹೇಳ್ತದೆ. ಅದೇ ಜ್ಞಾನೋಕ್ತಿಯಲ್ಲಿ. ಜ್ಞಾನೋಕ್ತಿಗಳು 28ನೇ ಅಧ್ಯಾಯ 9ನೇ ವಚನ. ಕಿವಿಗೊಡದವನ ಧರ್ಮೋಪದೇಶಕ್ಕೆ ಕಿವಿಗೊಡದವನು ಮಾಡುವ ದೇವ ಪ್ರಾರ್ಥನೆಯು ಅಸಹ್ಯ. ಹಲ್ಲೆಲೂಯ, ಹಲ್ಲೆಲೂಯ. ದೇವರ ವಾಕ್ಯಕ್ಕೆ ಕಿವಿಗೊಡದವನು ನೋಡ್ತಾ ಅವನು ಮಾಡುವಂತ ಪ್ರಾರ್ಥನೆ ಏನಾಗಿರ್ತದೆ? ಏನಾಗಿರ್ತದೆ? ಹಲ್ಲೆಲೂಯ, ಹಲ್ಲೆಲೂಯ. ಇಲ್ಲಿ ನಿಮ್ಮ ಆತ್ಮಿಕ ತಂದೆ ವಾರ ವಾರ ಹೇಳುವಂತ ವಾಕ್ಯಗಳ ನೀವೇನ್ ಮಾಡಬೇಕಾಗಿದೆ? ಕಿವಿಗೊಟ್ಟು ನೀವು ಕೇಳುವಾಗ ನಿಮ್ಮ ಪ್ರಾರ್ಥನೆ ದೇವರು ಕೇಳುವವನಾಗಿದ್ದ. ಹಲ್ಲೆಲೂಯ, ಹಲ್ಲೆಲೂಯ. ಆ ವಾಕ್ಯ ನೀವು ಕೇಳದೆ ನಿರ್ಲಕ್ಷ್ಯ ಮಾಡಿದ್ರೆ ನಿಮ್ಮ ಪ್ರಾರ್ಥನೆ ದೇವರು ಏನ್ ಮಾಡ್ತಾನೆ? ತೆಗೆದುಕೊಂಡು ಎಲ್ಲ ಆಗ್ತಾನೆ ದೇವರು ಕಸಪುಟ್ಟಿಯಲ್ಲಿ ದೇವರು ಹಾಕುವಂತವರಾಗಿದ್ದ. ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕೆ ಧರ್ಮೋಪದೇಶಕ್ಕೆ ಕಿವಿಗೊಡದವನ ಪ್ರಾರ್ಥನೆ ಏನಾಗಿದೆ ಅಂತೆ? ಅಸಹ್ಯವಾಗಿದೆ ಎಂಬುದಾಗಿ. ದಿನಾ ದೇವರ ವಾಕ್ಯವನ್ನು ಧ್ಯಾನಿಸಬೇಕು. ವಿಧೇಯತೆಯನ್ನು ನಾವು ಕಲಿಯುವಂತವರಾಗಿರಬೇಕು. ಹಲ್ಲೆಲೂಯ. ಇನ್ನೊಂದು ವಚನ ಹೇಳ್ತದೆ, ಜ್ಞಾನೋಕ್ತಿಗಳು 7ನೇ ಅಧ್ಯಾಯ 24ನೇ ವಚನ. 7:24 ಓದುವ. ಈಗ ಕಂದ ನನ್ನ ಕಡೆಗೆ ಕಿವಿಗೊಡು. ಈಗ ಕಂದ ನನ್ನ ಕಡೆಗೆ ಏನ್ ಮಾಡಿನು? ಕಿವಿಗೊಡು. ಹಲ್ಲೆಲೂಯ. ದೇವರು ಹೇಗೆ ಸ್ಪಷ್ಟವಾಗಿ ಹೇಳ್ತಾರೆ ನೋಡ್ರಿ. ಹೆಂಗೆ ಹೇಳ್ತಿದ್ದಾರೆ? ಕಂದ ನನ್ನ ಕಡೆಗೆ ನೀನೇನ್ ಕೊಡು? ಕಿವಿಯನ್ನ ಕೊಡು. ಹಲ್ಲೆಲೂಯ. ನಾವು ಆತನ ಸನ್ನಿಧಿಯಲ್ಲಿ ಹೇಗಿದ್ದೇವೆ? ಕಂದರಾಗಿದ್ದೇವೆ, ಮಕ್ಕಳಾಗಿದ್ದೇವೆ. ಹಲ್ಲೆಲೂಯ. ಮಕ್ಕಳಾದ ನಾವು ತಂದೆಯ ಮಾತಿಗೆ ಏನು ಕೊಡಬೇಕಾಗಿದೆ? ಕಿವಿಯನ್ನ ಕೊಡಬೇಕು. ಕಿವಿಗಳು ನನ್ನ ಮಾತುಗಳನ್ನು ಆಲಿಸು. ನನ್ನ ಮಾತುಗಳನ್ನು ಆಲಿಸು. ಹಲ್ಲೆಲೂಯ, ಹಲ್ಲೆಲೂಯ. ದೇವರ ಮಾತುಗಳನ್ನು ಆಲಿಸುವಂತವರಾಗಿರಬೇಕು. 5ನೇ ಅಧ್ಯಾಯ 7ನೇ ವಚನ. ಜ್ಞಾನೋಕ್ತಿಗಳು. ಈಗಿರಲು ಮಗನೇ ನನ್ನ ಕಡೆಗೆ ಕಿವಿಗೊಡು. ಈಗಿರಲು ಮಗನೇ ನನ್ನ ಕಡೆಗೆ ಏನ್ ಕೊಡು? ನೀನು ಕಿವಿಗೊಡು ಎಂಬುದಾಗಿ. ಮಾತುಗಳಿಂದ ತೊಲಗಬಾರದು. ನನ್ನ ಮಾತುಗಳಿಂದ ಏನಾಗಬಾರದಂತೆ? ತೊಲಗಬಾರದು. ಹಲ್ಲೆಲೂಯ. ನಿನ್ನ ಆಶೀರ್ವಾದದ ರಾಶಿ ದೇವರ ವಾಕ್ಯದಲ್ಲಿ ಅಡಗಿದೆ. ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕೆ ನೋಡ್ತೇವೆ, ನನ್ನ ಕಡೆಗೆ ಕಿವಿಗೊಡು, ನನ್ನ ಮಾತುಗಳಿಂದ ನೀನೇನಾಗಬಾರ್ದಂತೆ? ತೊಲಗಬಾರದು ಎಂಬುದಾಗಿ. ಹಲ್ಲೆಲೂಯ. ದೇವರ ಮಾತಲ್ಲಿ ನಾವೇನಾಗಿರ್ಬೇಕಂತೆ? ನೆಲೆಗೊಂಡಿರಬೇಕು. ಅದಕ್ಕೆ ಮೋಸೆ ಸತ್ತ ಮೇಲೆ ದೇವರು ಯೆಹೋಶುವನ ಹತ್ರ ಹೇಳ್ತಾರೆ, ನನ್ನ ಸೇವಕನ ಆದ ಮೋಸೆ ಸತ್ತು ಹೋದನು, ನೀನು ಎದ್ದಿಗೆ ಏನು ಮಾಡು? ಇಸ್ರಾಯೇಲರು ನೀನೇನು ಮಾಡಿನು? ನಡೆಸಿಕೊಂಡು ಹೋಗು ಎಂಬುದಾಗಿ. ಹಲ್ಲೆಲೂಯ, ಹಲ್ಲೆಲೂಯ. ನೀನು ಕಾಲಿಡುವ ದೇಶವೆಲ್ಲ ನಾನು ಏನು ಮಾಡ್ತೇನೆ? ನಿನಗೆ ನಾನು ಕೊಡುತ್ತೇನೆ. ಆದರೆ ಹೇಗೆಂದರೆ ನೀನು ಧರ್ಮೋಪದೇಶವನ್ನೆಲ್ಲ ಏನು ಮಾಡಬೇಕಾಗಿದೆ? ಕೈಗೊಂಡು ನೀನು ನಡಿಬೇಕು. ಹಲ್ಲೆಲೂಯ. ಅದು ಒಂದು ಕೂಡ ನೀನು ಬಿಡಬಾರದು ಎಂಬುದಾಗಿ. ಅದು ನೀನು ಯಾವಾಗ ನೀನು ಅನುಸರಿಸಿ ನಡೀತೀಯೋ
ನೀನು ಹೋಗುವ ಎಲ್ಲ ಮಾರ್ಗಗಳಲ್ಲಿ ನಾನು ಏನು ಕೊಡುತ್ತೇನೆ ನಿನಗೆ? ಜಯವನ್ನು ನಾನು ಕೊಡುತ್ತೇನೆ, ಆಶೀರ್ವಾದವನ್ನು ಕೊಡುತ್ತೇನೆ. ನೀನು ಕೃತಾರ್ಥನಾಗಿ ಜಯಪ್ರದನಾಗಿ ಏನು ಮಾಡ್ತೇನೆ? ತಿರುಗಿ ನೀನು ಬರುತ್ತೀಯ. ನನ್ನ ಆಜ್ಞೆಗಳನ್ನು ಬಿಟ್ಟು ನೀನು ಎಡಬಲಕ್ಕೆ ಏನು ಮಾಡಬಾರ್ದಂತೆ? ನೀನು ತಿರುಗಬಾರದು ಎಂಬುದಾಗಿ. ಹಲ್ಲೆಲೂಯ. ಅದಕ್ಕೆ ನನ್ನ ಮಾತುಗಳಿಂದ ನೀನು ಏನು ಮಾಡಬಾರ್ದಂತೆ? ತೊಲಗಬಾರದು ಎಂಬುದಾಗಿ ದೇವರು ಹೇಳ್ತಾನೆ. ಹಲ್ಲೆಲೂಯ. ಇನ್ನೊಂದು ವಚನ ಹೇಳ್ತದೆ, 81ನೇ ಕೀರ್ತನೆ 13ನೇ ವಚನ. 81:13. ನನ್ನ ಹಾ ಪ್ರಜೆಗಳಾದ ಇಸ್ರಾಯೇಲ್ಯರು ಹಾ. ನನ್ನ ಮಾತನ್ನು ಕೇಳಿ ಹಾ. ನನ್ನ ಮಾರ್ಗದಲ್ಲಿ ನಡೆದರೆ ಹಾ. ಎಷ್ಟೋ ಒಳ್ಳೆಯದು. ನನ್ನ ಪ್ರಜೆಗಳಾದ ಇಸ್ರಾಯೇಲರು ನನ್ನ ಮಾತನ್ನು ಕೇಳಿ. ಹಲ್ಲೆಲೂಯ, ಹಲ್ಲೆಲೂಯ. ನನ್ನ ಮಾತನ್ನು ಕೇಳಿ. ನಾವು ಯಾರ ಮಾತು ಕೇಳಬೇಕು? ಅಲ್ಲಿ ಇಸ್ರಾಯೇಲರಿಗೆ ದೇವರು ಹೇಳ್ತಾರೆ, ನನ್ನ ಪ್ರಜೆಗಳಾದ ಇಸ್ರಾಯೇಲರು ನನ್ನ ಮಾತನ್ನು ಕೇಳಿ ನನ್ನ ಮಾರ್ಗದಲ್ಲಿ ನಡೆದರೆ ಎಷ್ಟೋ ಒಳ್ಳೆಯದು ಎಂಬುದಾಗಿ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ದೇವರು ಏನು ಹೇಳ್ತಾರಲ್ಲಿ? ಎಷ್ಟೋ ಒಳ್ಳೆಯದು ಎಂಬುದಾಗಿ. ಯಾಕಂದ್ರೆ ದೇವರು ಒಳ್ಳೆಯವನಾಗಿದ್ದಾನೆ, ಆತನು ಒಳ್ಳೆಯದನ್ನೇ ಮಾಡುವವನಾಗಿದ್ದಾನೆ. ಹಲ್ಲೆಲೂಯ. ಅದಕ್ಕೆ ದಾವಿದನ ಇನ್ನೊಂದು ಕೀರ್ತನೆ ಭಾಗದಲ್ಲಿ ಹೇಳ್ತಾನೆ, ನೋಡ್ತವೆ, ದೇವರೇ ನನಗೆ ನೀನೇನು ಮಾಡಿದ್ದು? ಉಪದೇಶಿಸಿ ನಾನು ನಡೆಯಬೇಕಾದ ಮಾರ್ಗವನ್ನು ನೀನೇನು ಮಾಡಿನೋ ನನಗೆ ನೀನು ತಿಳಿಯಪಡಿಸು ಎಂಬುದಾಗಿ. ಹಲ್ಲೆಲೂಯ, ಹಲ್ಲೆಲೂಯ. ನಾವು ನೋಡ್ತೇವೆ, ಕರ್ತನ ಚಿತ್ತದ ಮೇಲೆ ಆತುಕೊಂಡು ಆತನ ಮಾರ್ಗದಲ್ಲಿ ನಡೆಯುವುದನ್ನು ನಾವೇನು ಮಾಡಬೇಕಾಗಿದೆ? ಕಲಿತುಕೊಳ್ಳಬೇಕು. ಅದಕ್ಕೆ ದೇವರು ಹೇಳ್ತಾರೆ, ನನ್ನ ಇಸ್ರಾಯೇಲರು ನನ್ನ ಮಾತನ್ನು ಕೇಳಿ ನನ್ನ ಮಾರ್ಗದಲ್ಲಿ ನಡೆದರೆ ಎಷ್ಟೋ ಒಳ್ಳೆಯದು. ನಮ್ಮ ಮಾರ್ಗಗಳನ್ನು ಕೂಡ ನಾವೇನು ಮಾಡಬೇಕಾಗಿದೆ? ಏನು ಮಾಡ್ಬೇಕು ಹೇಳ್ರಿ? ನಾವು ಪರಿಶೀಲಿಸುವಂಥವರಾಗಿರಬೇಕು. ಹಲ್ಲೆಲೂಯ. ಅದಕ್ಕೆ ಪ್ರಸಂಗಿಯಲ್ಲಿ ಒಂದು ವಾಕ್ಯ ಹೇಳ್ತದೆ, ನೀನು ದೇವಸ್ಥಾನಕ್ಕೆ ಬರುವಾಗ ನಿನ್ನ ಹೆಜ್ಜೆ ಮೇಲೆ ಏನು ಹೇಳಿ? ನೀನು ಗಮನವಿಡು ಎಂಬುದಾಗಿ ದೇವರು ಮಾಡ್ತದೆ. ಹಲ್ಲೆಲೂಯ, ಹಲ್ಲೆಲೂಯ. ಗಮನವಿಡಬೇಕು. ನಾವು ಯಾವ ಮಾರ್ಗದಲ್ಲಿ ನಡೀತಿದ್ದೇವೆ? ಕರ್ತನ ಮಾರ್ಗದಲ್ಲಿ ನಡೀತಿದ್ದೇನಾ? ದೇವರ ಚಿತ್ತವನ್ನು ಅನುಸರಿಸಿ ನಡೀತಿದ್ದೇನಾ? ದೇವರ ವಾಕ್ಯದ ಮಾರ್ಗದಲ್ಲಿ ನಾನು ಕಾಲಿಟ್ಟಿದ್ದೇನಾ? ಇಲ್ಲ ಬೇರೆ ಮಾರ್ಗದಲ್ಲಿ ನಾನು ಕಾಲಿಟ್ಟಿದ್ದೇನಾ ಎಂಬುದಾಗಿ. ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕೆ ದೇವರು ಹೇಳ್ತಾರೆ, ಈ ಮಾರ್ಗದಲ್ಲಿ ನೀವೇನು ಮಾಡ್ರಿ? ನಡೆಯಿರಿ ಎಂಬುದಾಗಿ. ಹಲ್ಲೆಲೂಯ. ಅದಕ್ಕೆ ಯೆಹೋಶುವಕ್ಕೂ ಕೂಡ 3 ದಿನ ಅಲ್ಲೇನು ಮಾಡ್ತಾರೆ ಅಂದರೆ, ಉಪವಾಸವಿದ್ದು ಅವ್ರೇನು ಮಾಡ್ತಾರೆ? ಪ್ರಾರ್ಥಿಸ್ತಾರೆ. ಹಲ್ಲೆಲೂಯ. ಪ್ರಾರ್ಥಿಸಿದ ಮೇಲೆ ದೇವರು ಏನು ಹೇಳ್ತಾರೆ? ಅವರನ್ನು ಶುದ್ಧೀಕರಿಸಲಿಕ್ಕೆ ನೀನು ಹೇಳು ಎಂಬುದಾಗಿ. ಹಲ್ಲೆಲೂಯ. ಶುದ್ಧೀಕರಿಸಿದ ಮೇಲೆ ದೇವರು ಹೇಳ್ತಾರೆ, ನೋಡ್ತವೆ, ಮಂಜುಷವನ್ನು ಹೊತ್ತುಕೊಂಡು ನಡೀಲಿಕ್ಕೆ ನಡೆಯುವುದಿಲ್ಲ. ಇಲ್ಲಿವರೆಗೂ ನೀವೇನಾಗಲಿಲ್ಲ, ನನ್ನ ಮಾರ್ಗವನ್ನು ಇನ್ನೂ ಕೂಡ ನೀವು ಅರಿಯಲಿಲ್ಲ ಎಂಬುದಾಗಿ. ಹಲ್ಲೆಲೂಯ. ಅದು ವಾಕ್ಯ ತೆಗೆದು ನಿಮಗೆ ನಾನು ತೋರಿಸ್ತೀನಿ. ಅದು ಯೆಹೋಶುವ ಮೂರನೇ ಅಧ್ಯಾಯ ನಾವು ತೆಗೆಯುವಂಥವರಾಗಿದೆ. ಅದರಲ್ಲಿ 4ನೇ ವಚನ ಓದುವಂಥವರಾಗಿದೆ. ಹಾಂ ನಿಮಗೂ ಹಾಂ ಮನುಷ್ಯಕ್ಕೂ ಹಾಂ ಸ್ವಲ್ಪ ಮೇಲಿಂದ ಓದುವ, 2ನೇ ವಚನದಿಂದ ಓದುವ. ದಿನಗಳ ಮೇಲೆ ಹಾಂ ಜನಾಧಿಪತಿಗಳ ಪಾಳೆಯಾದ ಹಾಂ ಎಲ್ಲಾ ಕಡೆಗೂ ಹೋಗಿ ಹಾಂ ಜನರಿಗೆ ಹಾಂ ಯಾಜಕರಾದ ಲೇವಿಯರು ಹ್ಮ್. ನಿಮ್ಮ ದೇವರಾದ ಯೆಹೋವನ ಒಡಂಬಡಿಕೆಯ ಹ್ಮ್. ಮಂಜೂಷ ಹೊತ್ತಿರುವುದನ್ನು ಹ್ಮ್. ಕಂಡ ಕೂಡಲೇ ಹ್ಮ್. ನೀವು ನಿಮ್ಮ ಸ್ಥಳವನ್ನು ಬಿಟ್ಟು ಹ್ಮ್. ಅದರ ಹಿಂದೆ ಹೋಗಿರಿ. ಹ್ಮ್. ಆದರೆ ನಿಮಗೂ ಹ್ಮ್. ಮಂಜೂಷಕ್ಕೂ ಹ್ಮ್. ಸುಮಾರು 2,000 ಮೊಳ ಅಂತರವಿರಬೇಕು. ಹ್ಮ್. ಹತ್ತಿರ ಹೋಗಬಾರದು. ಹ್ಮ್. ಹೀಗೆ ನೀವು ಹೋಗತಕ್ಕ ಮಾರ್ಗವು ಹ್ಮ್. ನಿಮಗೆ ಗೊತ್ತಾಗುವುದು. ಪ್ರೈಸ್ ಲಾರ್ಡ್. ಹಲ್ಲೆಲೂಯ. ಹೀಗೆ ನೀವು ಹೋಗತಕ್ಕ ಮಾರ್ಗವೇನಾಗುವುದಂತೆ? ಗೊತ್ತಾಗುವುದು. ಹಲ್ಲೆಲೂಯ. ಅಲ್ಲಿವರೆಗೂ ಅವ್ರು ಏನು ಮಾಡಿರಲಿಲ್ಲ? ಆ ಮಾರ್ಗವನ್ನ ಅರಿತುಕೊಂಡಿರಲಿಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ಏನು ಮಾಡಿರಲಿಲ್ಲ? ಅರಿತುಕೊಂಡಿರಲಿಲ್ಲ. ಈಗ ದೇವರು ಹೇಳ್ತಾರೆ, ನೀವು ಹೋಗತಕ್ಕ ಮಾರ್ಗವು ನಿಮಗೆ ಗೊತ್ತಾಗುವುದು ಎಂಬುದಾಗಿ. ಮುಂದೆ ಹೇಳ್ತದೆ, ಇದಲ್ಲದೆ ಹ್ಮ್. ಯೆಹೋಶುವನು ಹಾ. ಜನರಿಗೆ ಹಾ. ನಿಮ್ಮನ್ನು ಶುದ್ಧ ಮಾಡಿಕೊಳ್ಳಿರಿ. ಅಲ್ಲಮ್ಮ, ಅದು ಇನ್ನೂ ಮುಗ್ದೇ ಇಲ್ಲ. ಆ ಮಾರ್ಗದಲ್ಲಿ ಹಾ. ನೀವು ಮುಂಚೆ ಹಾ. ಬರಲಿಲ್ಲವಲ್ಲ ಅಂದರು. ಆ ಮಾರ್ಗದಲ್ಲಿ ನೀವು ಮುಂಚೆ ಬರಲಿಲ್ಲವಲ್ಲ ಅಂದರು. ಹಲ್ಲೆಲೂಯ. ಯಾವ ಮಾರ್ಗದಲ್ಲಿ? ದೇವರ ಮಾರ್ಗ. ದೇವರು ತೋರಿಸುವಂತ ಮಾರ್ಗ. ಹೋಗತಕ್ಕ ಮಾರ್ಗದಲ್ಲಿ ಮುಂಚೆ ಅವರು ಏನಾಗಿರಲಿಲ್ಲಂತೆ? ಏನಾಗಲಿಲ್ಲಂತೆ? ಬರಲಿಲ್ಲವಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ಮುಂದೆ ಹೇಳ್ತದೆ, ಇದಲ್ಲದೆ ಹ್ಮ್. ಯೆಹೋಶುವನು ಹಾ. ಜನರಿಗೆ
ನಿಮ್ಮನ್ನು ಶುದ್ಧ ಮಾಡಿಕೊಳ್ಳಿರಿ. ನಿಮ್ಮನ್ನೇನ್ ಮಾಡಿಕೊಳ್ಳಿ. ಶುದ್ಧ ಮಾಡಿಕೊಳ್ಳಿರಿ. ಇವತ್ತು 3 ದಿವಸ ಉಪವಾಸ ಪ್ರಾರ್ಥನೆ ಯಾದಕ್ಕಾಗಿದೆ ಇದು? ನಮ್ಮನ್ನು ಶುದ್ಧ ಏನ್ ಮಾಡಿಕೊಳ್ಳಬೇಕು? ಶುದ್ಧ ಮಾಡಿಕೊಳ್ಳಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮನ್ನು ಬಲಪಡಿಸಿಕೊಳ್ಳಬೇಕು. ಹಲ್ಲೆಲೂಯಾ. ಆತನ ಮಾರ್ಗವನ್ನು ನಾವು ನೋಡ್ತೇವೆ. ಆತನ ತೋರಿಸುವ ಮಾರ್ಗ, ಹೋಗತಕ್ಕ ಮಾರ್ಗವನ್ನು ನಾವು ಏನ್ ಮಾಡಬೇಕಾಗಿದೆ? ಕರ್ತನ ಸಲಹೆಯಲ್ಲಿ 3 ದಿನ ಇದ್ದು ಅದನ್ನು ನಾವು ನೋಡ್ತೇವೆ, ಹೊಂದಿಕೊಳ್ಳುವಂತವರಾಗಿರಬೇಕು. ಹಲ್ಲೆಲೂಯಾ. ಯೆಹೋವನು ಹಾ. ನಾಳೆ ನಿಮ್ಮ ಮಧ್ಯದಲ್ಲಿ ಹಾ. ಅದ್ಭುತಗಳನ್ನು ನಡೆಸುವನು. ನೋಡ್ರಿ, 3 ದಿನ ನಿಮ್ಮನ್ನು ಏನ್ ಮಾಡಿಕೊಳ್ಳಿ. ಇಲ್ಲಿ ಏನ್ ಹೇಳ್ತದೆ 5ನೇ ವಚನದಲ್ಲಿ? ಯೆಹೋಶುವನು ಜನರಿಗೆ ನಿಮ್ಮನ್ನು ಶುದ್ಧ ಮಾಡಿಕೊಳ್ಳಿರಿ, ಯೆಹೋವನು ನಾಳೆ ನಿಮ್ಮ ಮಧ್ಯದಲ್ಲಿ ಏನ್ ಮಾಡುವನಂತೆ? ಅದ್ಭುತಗಳನ್ನು ಮಾಡುವನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಉಪವಾಸ ಮುಗಿದ ಮೇಲೆ ನಿಮ್ಮ ಜೀವಿತದಲ್ಲಿ ದೇವರು ಏನ್ ಮಾಡುವವನಾಗಿದ್ದಾನೆ? ನಿಮ್ಮ ನೋಡ್ತೇವೆ ಸಭೆಯಲ್ಲಿ, ನಿಮ್ಮ ಕೆಲಸಗಳಲ್ಲಿ, ನಿಮ್ಮ ಕುಟುಂಬಗಳಲ್ಲಿ ದೇವರು ಏನ್ ಮಾಡುವವನಾಗಿದ್ದಾನೆ? ಅದ್ಭುತಗಳನ್ನು ದೇವರು ಮಾಡುವವನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಯೆಹೋಶುವನು ಹೇಳ್ತಾನೆ, ನಾಳೆ ಯೆಹೋವನು ನಿಮ್ಮ ಮಧ್ಯದಲ್ಲಿ ಏನ್ ಮಾಡ್ತಾನೆ? ಅದ್ಭುತಗಳನ್ನು ಆತನು ಮಾಡುವವನಾಗಿದ್ದಾನೆ. ಹಲ್ಲೆಲೂಯಾ. ಅದ್ಭುತಗಳನ್ನು ಮಾಡುವ ದೇವರು ನಮ್ಮ ಮಧ್ಯದಲ್ಲಿ ಇದ್ದಾನೆ. ಆಶೀರ್ವದಿಸುವ ದೇವರು ನಮ್ಮ ಮಧ್ಯದಲ್ಲಿ ಇದ್ದಾನೆ. ಹಲ್ಲೆಲೂಯಾ. ಅದಕ್ಕೆ ನಾವು ನೋಡುತ್ತೇವೆ, ನೀತಿವಂತನೇನಾಗ್ತಾನೆ? ದೇವರಿಂದ ಆಶೀರ್ವದಿಸಲ್ಪಡುತ್ತಾನೆ. ಹಲ್ಲೆಲೂಯಾ. ನಂಬಿಗಸ್ತನೇನಾಗ್ತಾನೆ? ಆಶೀರ್ವದಿಸಲ್ಪಡುತ್ತಾನೆ. ಹಲ್ಲೆಲೂಯಾ. ವಿಧಿಯರಾಗಿರುವವರು ಏನಾಗಿರ್ತಾರೆ? ಆಶೀರ್ವದಿಸಲ್ಪಡುತ್ತಾರೆ. 1ನೇ ವಚನ ಓದಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. 1ನೇ ವಚನ ನೆನಪಿದೆನಾ? 2ನೇ ಅಧ್ಯಾಯ 19ನೇ ವಚನ ಓದುವ. ಕಣಜದಲ್ಲಿ ಕಾಳು ಹಾ. ಇನ್ನೂ ಇದೆಯೋ? ಇನ್ನೂ ಇದೆಯೋ? ದ್ರಾಕ್ಷೆ, ಹಾ. ಅಂಜೂರ, ಹಾ. ದಾಳಿಂಬರ, ಹಾ. ಒಲಿವ, ಹಾ. ಈ ಗಿಡಗಳು ಫಲಿಸಲಿಲ್ಲವಲ್ಲ? ಹಲ್ಲೆಲೂಯಾ. ಹಲ್ಲೆಲೂಯಾ. ದ್ರಾಕ್ಷ, ಅಂಜೂರ, ಒಲಿವ ಒಲಿವ ಈ ಗಿಡಗಳು ಫಲಿಸಲಿಲ್ಲವಲ್ಲ? ಅವ್ರ ನಿರೀಕ್ಷೆಯಲ್ಲಿ ಯಾವ್ದ್ರ ಮೇಲಿದೆ? ದ್ರಾಕ್ಷೆ ಬಳ್ಳಿ ಮೇಲೆ, ದಾಳಿಂಬೆ ಮರದ ಮೇಲೆ, ಅಂಜೂರದ ಮರದ ಮೇಲೆ. ಆದ್ರೆ ಅವಾಗೇನಾಗಲಿಲ್ಲಂತೆ? ಫಲಿಸಲಿಲ್ಲವಲ್ಲ. ಇದೇ ದಿವಸ ಮೊದಲುಗೊಂಡು ಹಾ. ನಿಮ್ಮನ್ನು ಆಶೀರ್ವದಿಸಿ. ಇದೇ ದಿವಸ ಮೊದಲುಗೊಂಡು ನಿಮ್ಮನ್ನು ಏನ್ ಮಾಡ್ತಾನೆ? ಆಶೀರ್ವದಿಸುವೆನು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಮೇಲೆ ನಿರೀಕ್ಷೆ ಇಟ್ಟು ನಾವು ನಡೆಯುವಾಗ, ದೇವರ ಮೇಲೆ ನಿರೀಕ್ಷೆ ಇಟ್ಟು ನಾವು ಪ್ರಾರ್ಥಿಸುವಾಗ ಕರ್ತ ನಮ್ಮನ್ನು ಏನ್ ಮಾಡ್ತಾನೆ? ಆಸೆ. ಅದಕ್ಕೆ ಯೆಹೋಶುವನು ಹೇಳುವ ಪ್ರಕಾರವಾಗಿ ನಿಮ್ಮನ್ನು ಶುದ್ಧ ಮಾಡಿಕೊಳ್ಳಿರಿ, ನಾಳೆ ನಿಮ್ಮ ಮಧ್ಯದಲ್ಲಿ ದೇವರು ಏನ್ ಮಾಡ್ತಾನೆ? ಅದ್ಭುತಗಳ ದೇವರು ಏನ್ ಮಾಡ್ತಾನೆ? ಮಾಡುವ ದೇವರಾತನಾಗಿದ್ದಾನೆ. ಹಲ್ಲೆಲೂಯಾ. ಈ ವಾಕ್ಯದ ಮೂಲಕ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಸಮಯವನ್ನು ನಮ್ಮನ್ನು ಪ್ರೀತಿಸಿ ಸಮಯವನ್ನು ಕೊಟ್ಟಂತ ನಿಮ್ಮ ಸಮಪಾಲಕರಿಗೂ ಕೂಡ ನಾವು ವಂದನೆಗಳನ್ನು ಸಲ್ಲಿಸುವಂತವರಾಗಿದ್ದೇವೆ.